ಆಪಾದಮೂಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ವಾಣಿತೇ ಕರವಾಣ್ಯಂಬ ಚರಣೋ ಹೃದಯ ಸರ್ವದಾ ಮದ್ವಾಕ್ಯಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೆ ಕಾಮಿತಾಶೇಷಕಲ್ಯಾಣಕಲನಾಕಲ್ಪಪಾದಪೋ ಜಲಜ್ಯೇಷ್ಠನಿಭಾಕಾರಂ ಜಗದೀಶಪದಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುನ್ ಭಜೆ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ, ಪರಮ ಭಗವದ್ಭಕ್ತರು ಇದರು ಆದರದಲ್ಲಿ ಕೇಳುವುದು. ಶ್ರೀರಮಣಿ ಕರಕಮಲ ಪೂಜಿತ ಚಾರುಚರಣ ಸರೋಜ ಬ್ರಹ್ಮ ಸಮೀರ ವಾಣಿ ಫಣೀಂದ್ರವೀಂದ್ರ ಭವೇಂದ್ರ ಮುಖವಿನುತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ ನಾರಸಿಂಹನೆ ನಮಿಪೆ ಕರುಣಿಪುದೆ ಮಗೆ ಮಂಗಳವಾ. 84 ಲಕ್ಷ ಯೋನಿಗಳಲ್ಲಿ ಬರುವ ಈ ಜೀವ ಪುಣ್ಯವಶದಿಂದ ಭಗವದ್ ಅನುಗ್ರಹದಿಂದಲೇ ಮಾನವ ಜನ್ಮಕ್ಕೆ ಬರ್ತಾನೆ. ಮಾನವ ಜನ್ಮಕ್ಕೆ ಬಂದಾಗ ದೇವತೆಗಳು ನಮ್ಮನ್ನು ಅದ್ಭುತವಾಗಿರತಕ್ಕಂತಹ ಹೋಮದ್ರವ್ಯವನ್ನಾಗಿ ಮಾಡಿ ನಾನಾ ಉತ್ತಮವಾಗಿರತಕ್ಕಂತಹ ಜಾಗಗಳಲ್ಲಿ ಉತ್ತಮ ಅನುಸಂಧಾನಪೂರ್ವಕವಾಗಿ ನಮ್ಮನ್ನು ಹೋಮ ಮಾಡ್ತಾರೆ. ನೋಡ್ರಿ, ನಾವು ಯಾರನ್ನೂ ಮನುಷ್ಯರನ್ನೇ ಇಲ್ಲಿ ಹೋಮ ಮಾಡಲ್ಲ, ಆದರೆ ದೇವತೆಗಳು ಮಾತ್ರ ನಮ್ಮನ್ನು ಹೋಮದ್ರವ್ಯವನ್ನಾಗಿ ಮಾಡ್ತಾರೆ. ಹಸುವಿನ ತುಪ್ಪ, ಅನ್ನ, ಎಳ್ಳು, ಅದಾದ ಮೇಲೆ ಉದ್ದು, ಕೆಲವೊಂದು ಪದಾರ್ಥಗಳನ್ನು ಹೋಮದ್ರವ್ಯವನ್ನಾಗಿ ಮಾಡ್ತೇವೆ. ಆದರೆ ಜೀವರನ್ನು ಹೋಮದ್ರವ್ಯವನ್ನಾಗಿ ಮಾಡೋದು ಕಾಣಿಸಲ್ಲ. ಆದರೆ ಜೀವನೂ ಕೂಡ ಹೋಮಕ್ಕೆ ಒಬ್ಬ ದ್ರವ್ಯನಾಗಬಲ್ಲ ಅನ್ನೋದನ್ನು ದೇವತೆಗಳು ಅರಿತು ತಾವೇನು ಮಾಡ್ತಾ ಇದ್ದಾರೆ, ಹೋಮದ್ರವ್ಯವನ್ನಾಗಿ ಜೀವರನ್ನು ಮಾಡಿ ಆ ಜೀವರಿಗೆ ನಾನಾ ಕಡೆಗಳಲ್ಲಿ ಹೋಮದ್ರವ್ಯದಲ್ಲಿ ಇವರನ್ನು ಹೋಮ ಮಾಡಿ ತನ್ಮೂಲಕವಾಗಿ ಜೀವರನ್ನು ಹೋಮ ಮಾಡುವುದರ ಮೂಲಕವಾಗಿ ನಮ್ಮನ್ನೂ ಕೂಡ ಪರಮಾತ್ಮನ ಅನುಗ್ರಹಕ್ಕೆ ಪುಣ್ಯಕ್ಕೆ ಭಾಗಿಗಳಾಗುವಂತೆ ಮಾಡ್ತಾ ಇದ್ದಾರೆ. ಇದಲ್ಲದಲೇವೆ ಏನೋ ಹೋಮ ಮಾಡಿಬಿಟ್ರು, ಯಾವುದೋ ಅಗ್ನಿಯಲ್ಲಿ ನಮ್ಮನ್ನು ಹೋಮಿಸಿ ಮುಗಿಸಿಬಿಟ್ರು ಅಂತಲ್ಲ, ನಮ್ಮ ಜೊತೆಗೆ ತತ್ವಾಭಿಮಾನಿಗಳಾಗಿ ನಿಂತು ಕೇವಲ ದೇವತೆಗಳಲ್ಲ, ವಾಯುದೇವರು, ಲಕ್ಷ್ಮೀದೇವಿ, ಪರಮಾತ್ಮ, ಏನು ಉಪಕಾರ ಮಾಡಿದ್ವಿ ನಾವು ಇವರಿಗೆ? ಪರಮಾತ್ಮನಿಗೆ, ಲಕ್ಷ್ಮೀದೇವಿಗೆ, ವಾಯುದೇವರಿಗೆ ನಾವೇನು ಉಪಕಾರ ಮಾಡಿದ್ದೇವೆ? ಏನು ಮಾಡಿದರೆ ತಾನೇ ಇವರಿಗೆ ನಾವು ಉಪಕಾರವನ್ನು ಮಾಡುವ ಯೋಗ್ಯತೆಯನ್ನು ಪಡೆದುಕೊಳ್ಳಬಲ್ಲೆವು? ಅವರು ಮಾಡುವ ಅನುಗ್ರಹಕ್ಕೆ ನಾವೇನೂ ಮಾಡಿಲ್ಲ ದೇವತೆಗಳಿಗೆ. ಎಷ್ಟು ಮಾಡಿದರೂ ಕೂಡ ನಾವು ಅವರ ಉಪಕಾರವನ್ನು ತೀರಿಸುವ ಯೋಗ್ಯತೆ ನಮಗಿಲ್ಲ. ಆದರೂ ದೇವತೆಗಳು ಅಜ್ಞಾನಿಗಳಾದ, ಭ್ರಮೆಗೆ, ಸ್ವಾತಂತ್ರ್ಯದ ಭ್ರಮೆಗೆ ಒಳಗಾಗಿರುವ ನಮ್ಮನ್ನು ದೇವತೆಗಳು ಅನುಗ್ರಹ ಮಾಡಿ ನಮ್ಮೊಳಗೆ ನಿಂತು ನಮ್ಮಿಂದ ಸತ್ಕಾರ್ಯಗಳನ್ನು ಮಾಡಿಸ್ತಾ ಇದ್ದಾರೆ ಅಂದರೆ ಆ ದೇವತೆಗಳ ಅನುಗ್ರಹ ಬುದ್ಧಿ ಪರಮಾತ್ಮ ಅವರಲ್ಲಿ ನಿಂತು ಪ್ರೇರಣೆ ಮಾಡಿ ಮಾಡಿಸ್ತಾ ಇದ್ದಾನೆ ಅಂದರೆ ಎಷ್ಟು ಸುಕೃತಿಗಳು ನಾವು. ಎಷ್ಟು ಪುಣ್ಯ ಇಲ್ಲದೆ ಇದ್ದರೆ ಪರಮಾತ್ಮ ಹೀಗೆ ಅನುಗ್ರಹ ಮಾಡುತ್ತಿರಲಿಲ್ಲ. ಇದನ್ನು ತಿಳಿಯಬೇಕು ನಾವು. ದೇವತೆಗಳು ಮಾಡ್ತಾ ಇರತಕ್ಕಂತಹ ಈ ಒಂದು ದೊಡ್ಡ ಅನುಗ್ರಹ ಏನೋ ಬೇಕಾಬಿಟ್ಟಿಯಾಗಿ ಮಾಡ್ತಾ ಇಲ್ಲ. ನಾನಾ ರೀತಿಯಾಗಿ ಉಪಕಾರವನ್ನು ನಮಗೆ
ದೇಹದಲ್ಲಿ, ದೇಹದ ಹೊರಗೆ, ಇಂದ್ರಿಯಗಳಲ್ಲಿ, ಪ್ರತಿಯೊಂದು ಜಾಗಗಳಲ್ಲೂ ಪರಮಾತ್ಮ, ಲಕ್ಷ್ಮೀದೇವಿ, ವಾಯುದೇವರು. ಏನು ಮಾಡ್ತೀವಿ ನಾವು ಇವರಿಗೆ? ಎದುರಿಗೆ ನಿಂತು ಒಂದು ಸರಿ ಗಲ್ಲ ಬಡ್ಕೊಂಡು ಒಂದು ದೀರ್ಘದಂಡ ನಮಸ್ಕಾರ ಮಾಡಿ ದೇವರ ಕಡೆಗೆ ಮನಸ್ಸಿಲ್ಲದೆ ಯಾರೋ ಬಂದವರ ಜೊತೆಗೆ ಕ್ಷೇತ್ರದಲ್ಲಿ ಮಾತಾಡಿ ಅಲ್ಲಿ ಯಾವುದೋ ಒಂದು ಲೌಕಿಕ ವಿಷಯದ ಚಿಂತನೆ ಮಾಡಿ ಹೋಗಿಬಿಡ್ತೇವೆ. ಇದೇ ಲೋಕದಲ್ಲಿ ನಮಗೊಬ್ಬರು ಉಪಕಾರ ಮಾಡಿದರೆ ಎಷ್ಟು ಜನರಿಗೆ ಪರಿಚಯ ಮಾಡಿಕೊಡ್ತೀವಲ್ವ? ಇವರು ಹೀಗೆ ಮಾಡಿದ್ರು, ಇಂಥ ಉಪಕಾರ ಮಾಡಿದರು, ನಮ್ಮ ಮಗನಿಗಿಂತ ಸೀಟ್ ಸಿಕ್ಕಿರಲಿಲ್ಲ, ಆರೋಗ್ಯ ಸರಿ ಇರಲಿಲ್ಲ, ಹೀಗೆಲ್ಲ ಆಗಿತ್ತು, ಹಾಗಾಗಿತ್ತು ಅಂತ ನಾನಾ ವಿಧವಾಗಿ ನಾವು ಅವರ ಪರಿಚಯವನ್ನು ಮಾಡಿಕೊಡ್ತಾ ಹೋಗ್ತಾ ಇರ್ತೇವೆ. ಅಂತಹ ಲೋಕದಲ್ಲಿ ಮತ್ತೊಬ್ಬರು ನಮಗೆ ಮಾಡಿದ ಉಪಕಾರವನ್ನು ಸ್ಮರಣೆ ಮಾಡುವಂತೆ ಪರಮಾತ್ಮ ಮಾಡಿದ, ಮಲಗಿದಾಗ ಎಬ್ಬಿಸಿದ, ಎಬ್ಬಿಸಿದಾಗ ಮಲಗಿಸಿದ, ಎದ್ದಾಗ ಉಂಡ, ಉಂಡದ್ದನ್ನು ಅರಗಿಸಿದ, ಅರಗಿಸಿದ್ದನ್ನು ದೇಹಕ್ಕೆ ಬೇಕಾಗುವ ನಾನಾ ವಿಧವಾದ ಪಚನ, ಭಕ್ಷಣ, ಗಮನ, ಮೈಥುನ, ಚಲನಾಚಲನ ಇವೆಲ್ಲವನ್ನು ಪರಮಾತ್ಮ ಮಾಡಿಸ್ತಾ ಇದ್ದಾನೆ ಅಂದರೆ ಅವನ ಪರಿಚಯವನ್ನು ನಾವೆಷ್ಟು ಮಾಡಿಕೊಳ್ಳಬೇಕು, ಅವನ ಉಪಕಾರವನ್ನು ಎಷ್ಟು ಜನರ ಮುಂದೆ ತಾನೇ ಹೇಳಿದ ಮಾತ್ರಕ್ಕೆ ನಾವು ಕೃತಕೃತ್ಯರಾಗಲಿಕ್ಕೆ ಸಾಧ್ಯ. ಆಲೋಚನೆ ಮಾಡಬೇಕು. ಯಾವುದೋ ಸಂಸಾರದ ವಿಷಯಗಳನ್ನು, ದುಃಖ ಬಂದ ವಿಷಯಗಳನ್ನು, ದುಡ್ಡಿಲ್ಲದೆ ಇದ್ದದ್ದನ್ನೋ, ಮಕ್ಕಳು ವಿರೋಧ ಮಾಡಿದ್ದನ್ನೋ, ದೇಹ ವಿರೋಧ ಮಾಡಿದ್ದನ್ನೋ, ಬಂಧುಗಳು ವಿರೋಧ ಮಾಡಿದ್ದನ್ನೋ, ಪಕ್ಕದ ಮನೆಯವರು ವಿರೋಧ ಮಾಡಿದ್ದನ್ನೋ, ಉಪಕಾರ ಮಾಡಿದ್ದನ್ನೋ ಸ್ಮರಣೆ ಮಾಡುವ ಮೂರ್ಖರಾದ ನಾವು ಅದೆಲ್ಲವನ್ನು ಬದಿಗೊತ್ತಿ ಪರಮಾತ್ಮ ಮಾಡಿದ ಉಪಕಾರದ ಕಡೆಗೆ ಗಮನ ಕೊಟ್ಟರೆ ಸಮಯವೂ ಸಾರ್ಥಕ, ಸಾಧನೆಯೂ ನಮಗಾದೀತು. ಅದಕ್ಕಾಗಿಯೇ ಶ್ರವಣಂ ಮನನಂ ಚೈವ, ಶ್ರವಣ ಮನನಾದಿಗಳನ್ನು ಇದಕ್ಕೋಸ್ಕರವಾಗಿ ಮಾಡಬೇಕು ಅಂತಾರೆ. ನಮಗೆ 1 ಗಂಟೆ ಪ್ರವಚನ ಆದರೆ ಸಾಕು, ಹೆಚ್ಚಿಗೆ ಬೇಡ ಅಂತೀವಿ ಮನಸ್ಸು. ದೇವರು ಅದೇ ರೀತಿಯಾಗಿ ಅರ್ಧ ಗಂಟೆ ಉಪಕಾರ ಮಾಡ್ತೀನಿ, ಎದ್ದು ಹೋಗ್ತೀನಿ ಅಂದರೆ ಏನಾಗಬೇಡ ನಮ್ಮ ಸ್ಥಿತಿ. ಹಾಗಾಗದಂತೆ ಭಗವಂತ ಹೇಗೆ ನಮ್ಮ ದೇಹದಲ್ಲಿ ನಿಂತು ಇಷ್ಟೆಲ್ಲ ಉಪಕಾರವನ್ನು ಮಾಡ್ತಾ ಇದ್ದಾನೆ ಕೇಳ್ತಾ ಇದ್ದೀವಿ. 12 ಪದ್ಯಗಳಲ್ಲಿ ಪರಮಾತ್ಮ, ವಾಯುದೇವರು, ಲಕ್ಷ್ಮೀದೇವಿ, ತತ್ವಾಭಿಮಾನಿ ದೇವತೆಗಳು ನಮ್ಮ ಉದ್ಧಾರವೊಂದನ್ನೇ ಗುರಿಯನ್ನಾಗಿಟ್ಟುಕೊಂಡು, ಸಾಧನೆ ಒಂದನ್ನೇ ಗುರಿಯಾಗಿಟ್ಟುಕೊಂಡು ನಮಗೆ ಅನುಗ್ರಹ ಮಾಡ್ತಾ ಇದ್ದಾರೆ ಎಂದ ಮೇಲೆ ನಮ್ಮ ಸಾಧನೆಗಾಗಿ ಅವರ ಚಿಂತನೆ, ನಮ್ಮ ಸಾಧನೆಗಾಗಿ ಅವರ ಧ್ಯೇಯ ನಮ್ಮದೆಷ್ಟಿದೆ ಅವರ ಬಗ್ಗೆ. ಅವರು ನಮ್ಮ ಬಗ್ಗೆ ಇಷ್ಟೆಲ್ಲ ಇಟ್ಟುಕೊಂಡಿರುವಾಗ ಅವರ ಬಗ್ಗೆ ನಾವೆಷ್ಟು ಆಲೋಚನೆ ಮಾಡ್ತಾ ಇದ್ದೀವಿ? ಮಾಡಬೇಕಲ್ವಾ? ಆದರೆ ನಮ್ಮ ಹಣೆ ಬರ ಹೇಗಾಗಿದೆ ಅಂದರೆ, ಹುಟ್ಟಿದ ಕೂಸಿನ ಬಗ್ಗೆ ತಾಯಿ ತಂದೆಗಳಿಗಿರುವಷ್ಟು ಆಲನೆಯ ಪಾಲನೆಯ ಬಗ್ಗೆ ಜ್ಞಾನ ಅಜ್ಞಾನಕ್ಕೊಳಗಾದ ಆ ಕೂಸಿಗಿರಲ್ಲ. ಕೂಸಿಗಿಲ್ಲವಲ್ಲ ಅಂತ ತಂದೆ ತಾಯಿಗಳು ಅನಾದರ ಮಾಡಲ್ಲ. ಹಾಗೆ ಭಗವಂತನೂ ಕೂಡ ನಮ್ಮ ಬಗ್ಗೆ, ಪರಮಾತ್ಮನ ಬಗ್ಗೆ ನಮಗೆ ಜ್ಞಾನ ಇಲ್ಲದೇ ಇದ್ದರೂ ಕೂಡ ಪರಮಾತ್ಮ ನಮ್ಮ ಬಗ್ಗೆ ಅನಾದರ ಮಾಡದಂತೆ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಯಾಕೋ ಇವತ್ತು ಹೀಗೆ ಹೇಳಬೇಕು ಅಂತ ಅನಿಸ್ತಾ ಇದೆ. ಪರಮಾತ್ಮನ ಈ ಅನುಗ್ರಹಕ್ಕೆ ಪ್ರತಿ ಮಾಡದೆ ನಾವು ಪ್ರತಿ ಮಾಡಲಿಕ್ಕೂ ನಮಗಾಗಲ್ಲ ಬಿಡ್ರಿ. ಇಬ್ಬರಿಗ ದೇವರು ಅನುಗ್ರಹ ಮಾಡ್ತಾ ಇರೋದು ಅನಂತ ಜೀವರಾಶಿಗಳಿಗೆ. ಯಾವ್ಯಾವ ಯೋನಿಯಲ್ಲಿ ಬಂದ ಜಡದಲ್ಲಿ ನಿಂತು, ಜೀವರಲ್ಲಿ ನಿಂತು, ಪ್ರತಿಯೊಬ್ಬರಲ್ಲೂ ನಿಂತು ಪರಮಾತ್ಮ ಮಾಡಿಸ್ತಾ ಇದ್ದಾನೆ ಅಂದರೆ ಅವನ ಕರುಣ ಎಷ್ಟು ಅಂತ ನಾವು ಲೆಕ್ಕ ಮಾಡಲಿಕ್ಕಾಗ್ತಾ ಇಲ್ಲ. ಆದ್ದರಿಂದ ಇಷ್ಟೇ ಒಂದು ಮಾಡಬಹುದು ಅವನಿಗೆ. ಕ್ಷಣಕ್ಕೊಮ್ಮೆ ಕೈ ಮುಗಿದು ನಮಸ್ಕಾರ ಸ್ವಾಮಿ, ನಿನ್ನ ಉಪಕಾರಕ್ಕೆ
ನೀನು ಮಾಡಿದ ಅನುಗ್ರಹಕ್ಕೆ ನಮಸ್ಕಾರ ಅಂತ ಇಷ್ಟೇ ಹೇಳ್ಬೋದೇ ವಿನಃ ಭೂಯಿಷ್ಠ ಅಂತೆ ನಮ ಮುಕ್ತಿಂ ವಿಧೇಮ ಅಂತ ಹೇಳ್ಬೋದೇ ವಿನಃ ಮತ್ತೇನನ್ನು ದೇವರಿಗೆ ನಾವು ಪ್ರತ್ಯೇಕವಾಗಿ ಮಾಡುವ, ಎಷ್ಟು ಮಾಡಿದರೂ ಅದು ಅಲ್ಪವೇ. ರಥೋತ್ಸವ ಮಾಡಿಸ್ರಿ, ಬಂಗಾರದ ಕವಚ ಮಾಡಿಸ್ರಿ, ದೇವರಿಗೆ ಕವಚ ಹಾಕ್ಬೋದು. ನಮಗೆ ಎಂಥ ಚರ್ಮ ಕೊಟ್ಟಿದ್ದಾನೆ ನೋಡ್ರಿ, ಎಂಥ ಇಂದ್ರಿಯಗಳು ಕೊಟ್ಟಿದ್ದಾನೆ ನೋಡ್ರಿ. ಇದಕ್ಕೆಲ್ಲ ಪ್ರತಿ ಮಾಡಲಿಕ್ಕೆ ಸೇವಾಗಳು ಯಾವುದಾದ್ರು ಇದೆಯಾ? ಯಾವುದೂ ಇಲ್ಲ. ಹೀಗೆ ಪರಮಾತ್ಮ ನಮ್ಮ ದೇಹದ ಜೊತೆಗೆ ನಮ್ಮ ಒಳಗೆ ಇದ್ದು ದೇಹವನ್ನು ಕೊಟ್ಟು ದೇಹದ ಜೊತೆಗೆ ಒಳಗಿದ್ದು ದರಿದ್ರವಾದ ನೀಚವಾದ ದೇಹ ನಮ್ಮದು, ವಾಸನೆಯಿಂದ ತುಂಬಿದ ಅಮಂಗಳಕರವಾದ ದೇಹ, ಹೊಲಸು ತುಂಬಿದೆ ನಮ್ಮ ದೇಹದಲ್ಲಿ. ಪಾಂಚಭೌತಿಕ ಶರೀರ, ಮಲಮೂತ್ರಗಳು, ಶ್ಲೇಷ್ಮಗಳು, ರಕ್ತ ಮಲಮಾಂಸಗಳು, ಹುಳಬಿದ್ದು ಹಾಳಾಗಿ ಹೋಗುವ ದುರಹಂಕಾರದಿಂದ ಕಾಮಕ್ರೋಧಗಳಿಂದ ತುಂಬಿದ ಇಂಥ ಕೆಟ್ಟ ಸ್ಲಮ್ ಏರಿಯಾದಲ್ಲಿ ಬಂದು ಪರಮಾತ್ಮ ವಾಸ ಮಾಡ್ತಾ ಇದ್ದಾನೆ ಅಂದರೆ ವಾಸ ಮಾಡೋದಷ್ಟೇ ಅಲ್ಲ, ನಮಗೆ ಬರುವ ನಾನಾ ವಿಧವಾದ ದುಃಖಗಳನ್ನು ಪರಿಹಾರ ಮಾಡ್ತಾನೆ. ಮಗು ಊಟ ಮಾಡುವಾಗ ನೊಣ, ಸೊಳ್ಳೆ, ಇರುವೆಗಳು ಅನ್ನದ ಮೇಲೆ ಮುಸುಕದಂತೆ, ತಾಯಿಯಾದವಳು ಗಾಳಿಯನ್ನು ಹಾಕಿ ಬೀಸುವಂತೆ, ಪರಮಾತ್ಮ ನಮ್ಮ ಸಾಧನೆಗೆ ವಿಘ್ನಗಳಾಗದಂತೆ ನಮ್ಮ ಯೋಗ್ಯತೆಗೆ ಅನುಕೂಲವಾದ ಸಾಧನೆಯನ್ನು ಪರಮಾತ್ಮ ಮಾಡಿಸ್ತಾ ಇದ್ದಾನೆ. ಇಂತಹ ಪರಮಾತ್ಮ ಅವನು ಮಾಡುವ ಅನುಗ್ರಹವನ್ನು ಕೇಳ್ತಾ ಕೂತಿರೋದೇ ನಮ್ಮ ಕರ್ತವ್ಯ. ಅದು ಬಿಟ್ಟು ಬೇರೆ ಕೆಲಸ ಇಲ್ಲ ನಮಗೆ. ಅವನು ಮಾಡಿದ ಅನುಗ್ರಹದ ಕಥೆಯನ್ನು ಕೇಳೋದು 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 ಕೇಳೋದು, ಬೇರೆ ಏನೂ ಮಾಡಲಿಕ್ಕೆ ನಮಗೆ ಆಗಲ್ಲ. ಯಾಕೆಂದರೆ ಮಾಡಿದ್ದೆಲ್ಲ ಅವಂದೇ. ಏನು ಮಾಡಿದರೂ ಅವನ ಪದಾರ್ಥಗಳು ಅವನು ಕೊಟ್ಟಿದ್ದರಲ್ಲೇ ಮಾಡ್ತಾ ಇದ್ದೇವೆ. ಆದ್ದರಿಂದಲೇ ಜಗನ್ನಾಥದಾಸರು ಇಡೀ ಹರಿಕಥಾಮೃತ ಸಾರ ಅಂದರೆ ಒಂದು ಕೃತಜ್ಞತೆಯ ಗ್ರಂಥ, ಪರಮಾತ್ಮನ ಪರಮೋಪಕಾರದ ಚಿಂತನೆ, ಪರಮಾತ್ಮ ಯಾವ್ಯಾವ ರೀತಿಯಲ್ಲಿ ಉಪಕಾರವನ್ನು ಮಾಡ್ತಾ ಇದ್ದಾನೆ ಅನ್ನುವುದನ್ನು ತಿಳಿಸುವುದೇ ಶಾಸ್ತ್ರದ ಮುಖ್ಯ ಉದ್ದೇಶ. ಹಾಗಾಗಿ ಭಗವಂತ ಇದೂ ಕೂಡ ತಿಳಿದುಕೊಳ್ಳುವ ಯೋಗ್ಯತೆಯೂ ನಮಗೆ ಸ್ವಂತವಾಗಿಲ್ಲ. ಮಗುವಿಗೆ ತಂದೆ ಯಾರು, ತಾಯಿ ಯಾರು ಅಂತ ಗೊತ್ತಿರಲ್ಲ, ಬಂಧುಗಳ್ಯಾರು, ಬಾಂಧವರ್ಯಾರು, ತನ್ನ ಮೂಗ್ಯಾವುದು, ತನ್ನ ಕಿವಿ ಯಾವುದು, ತನ್ನ ಬಾಯಿ ಯಾವುದು, ತಾನ್ಯಾರು ಅನ್ನುವುದು ಮಗುವಿಗೆ ಗೊತ್ತಿಲ್ಲದೆ ಇರುವಾಗ ತಂದೆ ತಾಯಿಗಳು ನಾನು ಅಪ್ಪ, ಅವಳು ಅಮ್ಮ, ಅವನು ಅಣ್ಣ, ಇವಳು ತಂಗಿ, ಇದು ನಮ್ಮ ಮನೆ, ಇದು ನಿನ್ನ ದೇಹ, ಇದು ನಿನ್ನ ಮೂಗು ಅಂತ ತೋರಿಸಿಕೊಡುವಂತೆ ಪರಮಾತ್ಮನೂ ಕೂಡ ನಮ್ಮ ದೇಹದ ಒಳಗಿದ್ದು ನಮಗೆ ಅಭಿಮಾನವನ್ನು ಕೊಟ್ಟು ಬಂಧು ಬಾಂಧವರ ಜ್ಞಾನವನ್ನು ಮಾಡಿ ತನ್ನ ಅಜ್ಞಾನವನ್ನು ನಮಗೆ ಕೊಟ್ಟು ತನ್ನ ಜ್ಞಾನವನ್ನು ಕೊಡದಂತೆ ಲೌಕಿಕ ಪ್ರಪಂಚದ ಜ್ಞಾನವನ್ನು ಕೊಟ್ಟು ಮುಳುಗಿಸಿ ನಮ್ಮನ್ನು ಎಷ್ಟೋ ಜನ್ಮಗಳಲ್ಲಿ ಕೈ ಬಿಟ್ಟುಬಿಡ್ತಾನೆ ಸ್ವಾಮಿ. ಯಾವತ್ತೋ ಒಂದು ದಿವಸ ಉತ್ತಮವಾದ ಜ್ಞಾನವನ್ನು ಕೊಡ್ತಾನೆ. ಎಲ್ಲೋ ಜ್ಞಾನವನ್ನು ಕೊಟ್ಟು ಕಿಂಚಿತ್ ಸಾಧನೆಯನ್ನು ಮಾಡಿಸಿ ಅನುಗ್ರಹವನ್ನು ಮಾಡಿಬಿಡ್ತಾನೆ. ಇಂತಹ ಪರಮಾತ್ಮ ಮಾಡಿದ ಪರಮೋಪಕಾರವನ್ನು ಜಗನ್ನಾಥದಾಸರು ಕನ್ನಡದ ಸರಳವಾದ ವಿದ್ಯೆಯಲ್ಲಿ ನಮಗೆ ನಿರೂಪಣೆಯನ್ನು ಮಾಡಿಕೊಡ್ತಾ 12ನೆಯ ಪದ್ಯದಲ್ಲಿ ಪರಮಾತ್ಮ ನಮ್ಮ ದೇಹದ ಒಳಗಿದ್ದು ಏನೇನು ಕೆಲಸ ಮಾಡ್ತಾನೆ ಅನ್ನುವುದನ್ನು ಸ್ಕ್ಯಾನಿಂಗ್ ಮಾಡಿ ಹೇಳ್ತಾ ಇದ್ದಾರೆ. ಅವಿದ್ಯೆ ಹೇಗೆ ಬರುತ್ತೆ, ಇಂದ್ರಿಯಗಳಿಗೆ ಅವಿದ್ಯೆಗಳು ಹೇಗೆ ತೊಂದರೆಯನ್ನು ಕೊಡುತ್ತೆ, ಇವನ್ನೆಲ್ಲವನ್ನೂ ಕೂಡ ಹೇಳ್ತಾ ಹೋಗ್ತಾ ಇದ್ದಾರೆ. ಇಲ್ಲಿ ಬಂದುಬಿಟ್ಟಿದ್ದೀವಿ ಎಂದ ಮಾತ್ರಕ್ಕೆ, ರೈಲ್ವೆ ಸ್ಟೇಷನ್ನಿಗೆ ಬಂದ ಮಾತ್ರಕ್ಕೆ ಊರಿಗೆ ಹೋಗಿ ಸೇರಿದಂಗೆ ಅಲ್ವಲ್ಲ. ಊರಿಗೆ ಹೋಗಿ ಸೇರೋ ತನಕ ಎಷ್ಟೋ ತೊಡಕುಗಳು. ಬರ್ತ್ ಕನ್ಫರ್ಮ್ ಆಗಿಲ್ಲ, ವೈಟಿಂಗ್ ಲಿಸ್ಟಲ್ಲಿದ್ದೇವೆ, RAC ಕನ್ಫರ್ಮ್ ಆಗಬೇಕು, ಒಳ್ಳೆಯ ಕಡೆ ಜಾಗ ಸಿಗಬೇಕು, ಲೋಯರ್ ಬರ್ತೇ ಸಿಗಬೇಕು, ಅಪ್ಪರ್ ಬರ್ತ್ ಸಿಕ್ಕರೆ ಹತ್ತಲಿಕ್ಕಾಗಲ್ಲ. ಛೇ 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 ಪಕ್ಕದಲ್ಲಿ ಮಲ್ಕೊಂಡವ್ರು ಗೊರಕೆ ಹೊಡಿಬಾರ್ದು, ಚೆನ್ನಾಗಿ ನಿದ್ದೆ ಬರಬೇಕು ಟ್ರೈನಲ್ಲಿ, ತುಂಬ ದೂರದ ಪ್ರಯಾಣ. ಈ ಪ್ರಯಾಣದಲ್ಲಿ ಭಗವಂತ
ನಮ್ಮ ಜೊತೆಗೆ ಇದ್ದು ಏನೆಲ್ಲವನ್ನು ಮಾಡ್ತಾನೆ ಈ ಪ್ರಯಾಣದಲ್ಲಿ ಅನ್ನೋದನ್ನು ಪಂಚಮಹಾಯಜ್ಞ ಸಂಧಿಯಲ್ಲಿ ಜಗನ್ನಾಥದಾಸರು ಪಯಣದ ಉದ್ದಕ್ಕೂ ದೇವರು ಮಾಡುವ ಪರಮೋಪಕಾರ ಇದು ಒಂದು ಜನ್ಮದ ಪಯಣವಲ್ಲ, ಬಹುಜನ್ಮಗಳಲ್ಲಿ ಪರಮಾತ್ಮ ನಮ್ಮ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳಲ್ಲಿ ತನ್ಮಾತ್ರಗಳಲ್ಲಿ ಪ್ರತಿಯೊಂದು ಕಡೆಯಲ್ಲಿ ಭಗವಂತ ಇದ್ದು ಆ ಇಂದ್ರಿಯಗಳ ಮೂಲಕವಾಗಿ ಶಬ್ದ ಸ್ಪರ್ಶ ರೂಪ ರಸಗಂಧಗಳ ಮೂಲಕವಾಗಿ ಅನುಗ್ರಹವನ್ನು ಮಾಡ್ತಾನೆ. ಅನುಗ್ರಹ ಮಾಡುವುದನ್ನು ತಿಳಿಸ್ತಾನೆ ಯೋಗ್ಯತೆ ಇದ್ದರೆ, ಇಲ್ಲದೇ ಇದ್ದರೆ ತಿಳಿಸೋದೇ ಇಲ್ಲ. ಪಶುಗಳಂತೆ ಆಗಿಬಿಡ್ತೇವೆ. ಒಂದೊಮ್ಮೆ ಪಶುಗಳಾದರೂ ಕೂಡ ಅನ್ನ ಹಾಕಿದವನು ಬಳಿಯಲ್ಲಿ ಬಂದರೆ ಮಖ ಎತ್ತಿ ನೋಡತ್ತೆ. ನಾವು ಅದೂ ಮಾಡೋದಿಲ್ಲ. ಇಷ್ಟು ಉಪಕಾರ ಮಾಡಿದ ದೇವರನ್ನು ನಾಳೆ ಪೂಜೆ ಮಾಡಿದ್ರಾಯ್ತು, ಇವತ್ತೇನು ಅವಸರ ಅಂತೀವಿ. ನಾಳೆ ದೇವರ ನೈವೇದ್ಯ ಸಿಗತ್ತೆ, ನಿನ್ನೆ ಸಿಕ್ಕಿತ್ತು ಸಾಕು ಅಂತೀವಿ. ಇದು ನಮ್ಮ ಅಲ್ಪತನ. ಹಾಗಾಗಿ ಅದಾಗಬಾರದು ಅನ್ನೋದಕ್ಕೋಸ್ಕರವಾಗಿ ಓದಿದರೆ ಸಾಕು, ಪಾರಾಯಣ ಮಾಡಿದರೆ ಸಾಕು. ಒಂದೊಮ್ಮೆ ಪಾರಾಯಣದ ಜೊತೆಗೆ ಅರ್ಥಜ್ಞಾನವೂ ಬರುವುದಾಗಿದ್ದರೆ ತನ್ಮೂಲಕವಾಗಿ ಹೆಚ್ಚು ಜ್ಞಾನದ ಅಭಿವೃದ್ಧಿ ಆಗಲಿ ಎನ್ನುವ ದೃಷ್ಟಿಯಿಂದ ಜಗನ್ನಾಥದಾಸರು ಕಠಿಣವಲ್ಲ ಅಂತ ದಾಸರು ಹೇಳ್ತಾರೆ. ಕನ್ನಡದ ಕನ್ನಡಿಯಲ್ಲಿ ಕೊಟ್ಟಿದ್ದೀನಿ ಅಂತ. ಆದರೂ ಕನ್ನಡದ ಕನ್ನಡಿಯಲ್ಲಿ ಕೊಟ್ಟಿದ್ದರೂ ಕೂಡ ಇದು ಸಂಸ್ಕೃತದ ಗಂಟು. ಇದು ಶ್ರೀಮದ್ ಆನಂದ ತೀರ್ಥರ ಶಾಸ್ತ್ರದ ಮರ್ಮ, ವೇದೋಪನಿಷತ್ತುಗಳ ಸಾರ. ಇದನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಬಹಳಷ್ಟು ಗುರುಗಳ ದೇವತೆಗಳ ಅನುಗ್ರಹ ಇದ್ದಾಗ ಮಾತ್ರ ಸಾಧ್ಯ. ಇಲ್ಲದೇ ಇದ್ದರೆ ತಿಳಿಯೋದು ಬಹಳ ದುಸ್ತರ. ಅಂಥದ್ರಲ್ಲಿ ಭಗವಂತ ಅವಿದ್ಯೆಯನ್ನು ಕೊಟ್ಟು ಬಿಡ್ತಾನೆ ಅಂತ ನಿನ್ನೆ ಜಗನ್ನಾಥದಾಸರು ಹೇಳಿದರು. ಕರ್ಣಗಳಿಗೆ ಅವಿದ್ಯೆಯನ್ನು ಕೊಟ್ಟು ಬಿಡ್ತಾನೆ, ಅಜ್ಞಾನವನ್ನು. ಏನೇನು ಮಾಡುತ್ತೀಯ ಅವಿದ್ಯೆ ಬಂದರೆ ನಮಗೆ? ಅವಿದ್ಯಾ ನಮ್ಮ ದೇಹದಲ್ಲಿದ್ದರೆ ಏನೇನು ಮಾಡುತ್ತೆ? ನಮಗೆ ವಿದ್ಯೆ ಇದ್ದರೆ ಏನೇನಾಗತ್ತೆ ಅಂತ ಗೊತ್ತು. ನಮಗೆ ವಿದ್ಯೆ ಇದ್ದರೆ ಧನ ಸಂಪಾದನೆ, ಜ್ಞಾನ ಬೆಳೆಸ್ಕೊಳ್ಳಬಹುದು, ಎಲ್ಲ ಇದೆ. ಅವಿದ್ಯಾ ಬಂದು ಬಡ್ಕೊಂಡು ಬಿಟ್ಟರೆ ಏನಾಗತ್ತೆ ನಮಗೆ? ಅದನ್ನು ದಾಸರಾಯರು ಈ 13ನೆಯ ಪದ್ಯದಲ್ಲಿ ಏನೇನು ಮಾಡುತ್ತೆ ಈ ಅವಿದ್ಯಾ? ಇದು ಬ್ರಹ್ಮಾಂಡದ ಸೃಷ್ಟಿಗಿಂತ ಮೊದಲೇ ಆಗಿರತಕ್ಕಂಥದ್ದು. ಇದನ್ನು ಪ್ರಾಕೃತ ಸೃಷ್ಟಿ ಅಂತಲೂ ಅಂತಾರೆ, ವೈಕೃತ ಸೃಷ್ಟಿ ಅಂತಲೂ ಅಂತಾರೆ. ಈ ಮೋಹ, ಮಹಾಮೋಹ, ತಾಮಿಸ್ರ, ಅಂಧತಾಮಿಸ್ರ ಎಂಬತಕ್ಕಂಥ ತಮಸ್ಸು ಎಂಬತಕ್ಕಂಥ 5 ಅವಿದ್ಯೆಗಳು, ಈ 5 ಅವಿದ್ಯೆಗಳು ಮಾಡತಕ್ಕಂಥ ಅನಾಹುತದ ಕೆಲಸವನ್ನು ತಿಳಿಸಿಕೊಡುವುದಲ್ಲದೆ ಜಗನ್ನಾಥದಾಸರು ಇದರ ಪರಿಣಾಮ ನಮ್ಮ ಮೇಲೆ ಆಗದಂತೆ ಇರಲಿಕ್ಕೆ ಮಾಡಬೇಕಾದದ್ದೇನು ಅನ್ನುವುದನ್ನು ಕೂಡ ಈ ಪದ್ಯದಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. 13ನೆಯ ಪದ್ಯ. 5 ವಿದ್ಯೆಗಳೊಳಗೆ ಇಹ ನಾಗಾದಿಗಳ ಅಧಿಷ್ಠಾನದಲ್ಲಿ ಲಕುಮೀಧವನು ಕ್ರುದ್ಧೋಲ್ಕ ಮೊದಲಾದ 5 ರೂಪಗಳ ತಾಧರಿಸಿ ಸಜ್ಜನರ ವಿದ್ಯೆಯ. ತಿರುಗಾ ಇಲ್ಲೂ ಕೂಡ ಅವಿದ್ಯೆಯ ಅಂತ ಬರ್ಕೋಬೇಕು, ಮರಿಬೇಡ್ರಿ. ತಾಧರಿಸಿ ಸಜ್ಜನರ ವಿದ್ಯೆಯ ಪದಚ್ಛೇದ ಮಾಡಿದರೆ ಗೊತ್ತಾಗತ್ತೆ. ಛೇದಿಸುವ ತಾಮಸರಿಗೆ ಅಜ್ಞಾನಾದಿಗಳ ಕೊಟ್ಟವರವರ ಸಾಧನವ ಮಾಡಿಸುವ. ಪದಚ್ಛೇದ. 5 ಅವಿದ್ಯೆಗಳೊಳಗೆ ಇಹ ನಾಗಾದಿಗಳ ಅಧಿಷ್ಠಾನದಲ್ಲಿ ಲಕುಮೀಧವನು ಕ್ರುದ್ಧೋಲ್ಕ ಮೊದಲಾದ 5 ರೂಪಗಳ ತಾಧರಿಸಿ ಸಜ್ಜನರ ಅವಿದ್ಯೆಯ ಛೇದಿಸುವ, ತಾಮಸರಿಗೆ ಅಜ್ಞಾನಾದಿಗಳ ಕೊಟ್ಟು ಅವರವರ ಸಾಧನವ ಮಾಡಿಸುವ. 5 ಅವಿದ್ಯೆಗಳು ಕೇಳಿದ್ದೀವಿ. ತಮಸ್ಸು, ಮೋಹ, ಮಹಾಮೋಹ, ತಾಮಿಸ್ರ, ಅಂಧತಾಮಿಸ್ರ ಅಂತ. ಸಸರ್ಜಾಗ್ರೇಂಧ ತಾಮಿಸ್ರಂ ಅಥ ತಾಮಿಸ್ರಮಾದಿಕೃತ್ ಮಹಾಮೋಹಂಚ ಮೋಹಂಚ ತಮಶ್ಚ ಅಜ್ಞಾನವೃತ್ತಯ ಅಂತ ಬ್ರಹ್ಮದೇವರು ಮಾಡಿದ ಸ್ಥೂಲದ ವಿಸ್ತಾರವಾದ
ಸೃಷ್ಟಿಯ ಬಗ್ಗೆ ಹೇಳುವಾಗ ಬಂದ ಭಾಗವತದ 3ನೇ ಸ್ಕಂದದ ಶ್ಲೋಕ ಇದು. 5 ಅವಿದ್ಯೆಗಳಲ್ಲಿ, ಈ 5 ಜಾಗಗಳಲ್ಲಿ ನಾಗ, ಕೃಕಲ, ದೇವದತ್ತ, ಕೂರ್ಮ, ಧನಂಜಯ, ಲಕ್ಷ್ಮೀರಮಣ ಪರಮಾತ್ಮ ತಾನಿರ್ತಾನೆ. ನೋಡ್ರಿ, ಬರೀ ಅಜ್ಞಾನವೂ ಕೂಡ ನಮ್ಮ ಮೇಲೆ ಏನೂ ಕೆಲಸ ಮಾಡಲಿಕ್ಕೆ ಸ್ವಂತವಾಗಿ ಆಗೋದಿಲ್ಲ. ಅದರಲ್ಲೂ ಭಗವಂತ ಕೂತು ಅದರಿಂದ ಪ್ರೇರಣೆ ಮಾಡಿ ನಮಗೆ ಅಜ್ಞಾನವನ್ನು ಕೊಡ್ತಾನೆ. ಲಕ್ಷ್ಮೀರಮಣ ಈ ನಾಗ, ಕೃಕಲ, ದೇವದತ್ತ ಇವುಗಳ ರೂಪದಿಂದ ತಮಸ್ಸು, ಮೋಹ, ಮಹಾಮೋಹ, ತಾಮಿಸ್ರ, ಅಂಧತಾಮಿಸ್ರಗಳಲ್ಲಿದ್ದಂತೆ ಪರಮಾತ್ಮನ 5 ರೂಪಗಳಿರುತ್ತೆ. ಕ್ರುದ್ಧೋಲ್ಕ, ಮಹೋಲ್ಕ, ವೀರೋಲ್ಕ, ದ್ಯೂಲ್ಕ, ಸಹಸ್ರೋಲ್ಕ ಅಂತ ಪರಮಾತ್ಮನ 5 ರೂಪಗಳು ಧರಿಸಿ ಸಜ್ಜನರ ಅವಿದ್ಯೆಯನ್ನು ಪರಮಾತ್ಮ ಪರಿಹಾರ ಮಾಡ್ತಾನೆ. ದೇವರನ್ನು ನಿತ್ಯ ಕೇಳಬೇಕು ಇದನ್ನು. ಅದಕ್ಕೆ ನಾರಾಯಣಾಷ್ಟಾಕ್ಷರ ಮಂತ್ರದ ಜಪ ಮಾಡಿಕೊಳ್ಳುವಾಗ ಕ್ರುದ್ಧೋಲ್ಕ, ಮಹೋಲ್ಕ, ವೀರೋಲ್ಕ, ದ್ಯೂಲ್ಕ, ಸಹಸ್ರೋಲ್ಕಗಳ ರೂಪಗಳ ಚಿಂತನೆಯನ್ನು ಮಾಡ್ತೇವೆ. ಅದರ ಅರ್ಥ ಕೂಡ ಮುಂದೆ ಹೇಳ್ತೇನೆ. ಇದೇ ಭಗವಂತ ಕ್ರುದ್ಧೋಲ್ಕ, ಮಹೋಲ್ಕ, ವೀರೋಲ್ಕ, ದ್ಯೂಲ್ಕ, ಸಹಸ್ರೋಲ್ಕನಾದ ಪರಮಾತ್ಮನೇ ತಾಮಸರಿಗೆ ಅಜ್ಞಾನಾದಿಗಳನ್ನು ಕೊಟ್ಟು ಅವರವರ ಸಾಧನೆಯನ್ನು ಅವರವರಿಂದ ಪರಮಾತ್ಮ ಮಾಡಿಸ್ತಾ ಇದ್ದಾನೆ. 5 ವಿದ್ಯೆಗಳೊಳಗೆ ಮೊದಲನೆಯ ಪದ ಚತುರ್ಮುಖ ಬ್ರಹ್ಮ ತಮಸ್ಸು, ಮೋಹ, ಮಹಾಮೋಹ, ತಾಮಿಸ್ರ, ಅಂಧತಾಮಿಸ್ರ ಎಂಬತಕ್ಕಂಥ 5 ಕಾರ್ಯಗಳನ್ನು ಮಾಡತಕ್ಕಂಥ ಅವಿದ್ಯೆಯನ್ನು ಸೃಷ್ಟಿ ಮಾಡಿದ್ದಾನೆ. 5 ಅವಿದ್ಯೆಗಳೆಂದರೆ ಜ್ಞಾನ ಇಲ್ಲದೆ ಇರೋದಲ್ಲ. ಅವಿದ್ಯಾ ಅಂದರೆ ಜ್ಞಾನ ಇಲ್ಲದೆ ಇರೋದು ಅಂತ ಅರ್ಥ ಅಲ್ಲ. ಜ್ಞಾನ ವಿರೋಧಿಯಾದ ಅವಿದ್ಯೆಯ 5 ಕಾರ್ಯಗಳು, ಜ್ಞಾನಕ್ಕೆ ವಿರೋಧವನ್ನುಂಟು ಮಾಡುವ 5 ಕಾರ್ಯಗಳು. ಜ್ಞಾನಾಭಾವ ಅಲ್ಲ, ಜ್ಞಾನಾಭಾವ ಬೇರೆ, ಜ್ಞಾನಕ್ಕೆ ವಿರೋಧವಾದ ಅವಿದ್ಯೆ ಬೇರೆ. ಅವಿದ್ಯೆಯ ಕಾರ್ಯ ಇದನ್ನೇ ಅವಿದ್ಯೆಯ ವೃತ್ತಿ ಪರ್ವಗಳು ಎಂದು ಕೂಡ ಕರೆಯುತ್ತಾರೆ. ಭಾಗವತ ಕೇಳುವಾಗ ಈ 5 ಪರ್ವಗಳನ್ನು ಬ್ರಹ್ಮದೇವರು ಸೃಷ್ಟಿ ಮಾಡಿದರು ಅಂತ ಹೇಳ್ತೇವೆ. 5 ಪರ್ವಗಳ ವಿವರಣೆ ಭಾರತದಲ್ಲಿ ಬರುತ್ತೆ. ಏನು ಕೆಲಸ ಮಾಡುತ್ತಿದ್ರೆ, ಕೆಲಸ ಏನು, 5 ಅವಿದ್ಯೆಗಳು ಏನೇನು ಮಾಡುತ್ತೆ ಅಂದರೆ ತಮಸ್ತು ಶಾರ್ವರಂ ಪ್ರೋಕ್ತಂ ಮೋಹಶ್ಚೈವ ವಿಪರ್ಯಯ ತದಾಗ್ರಹೋ ಮಹಾಮೋಹ ತಾಮಿಸ್ರ ಕ್ರೋಧ ಉಚ್ಯತೆ ಮರಣಂ ತ್ವಂಧತಾಮಿಸ್ರಂ ಅವಿದ್ಯಾ ಪಂಚಪರ್ವಿಕಾ ಅಂತ ಭಾರತದಲ್ಲಿ ಇದರ ಬಗ್ಗೆ ವಿವರಣೆ ಕೊಡ್ತಾರೆ. ನೋಡ್ರಿ, ಏನು ಈ 5 ಅವಿದ್ಯೆಗಳು. ಜ್ಞಾನಾಭಾವ ಅಲ್ಲ, ಜ್ಞಾನ ವಿರೋಧಿಯಾದ ಅವಿದ್ಯೆ ಇದು. ತಮಸ್ಸು ಅಂದರೆ ರಾತ್ರಿಯ ಕತ್ತಲೆ ಇರುತ್ತಲ್ಲ, ಅದರಂತೆ ಅಜ್ಞಾನ. ಯಾವ ಥರದ್ದು ಅಂದರೆ ತಾನು ಅಸ್ವತಂತ್ರ ಎಂಬತಕ್ಕಂತಹ ಪರಿಜ್ಞಾನ ಇಲ್ಲದೆ ಇರೋದು. ಚೆನ್ನಾಗಿದೆ ಅಲ್ವ, ನಮಗೆ ಜ್ಞಾನ ಇದೆ ಇದರ ಬಗ್ಗೆ. ಸ್ವತಂತ್ರರು 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 ಅಂತ ಗೆಜ್ಜೆ ಕಟ್ಟಿಕೊಂಡು ಕುಣಿತಾ ಇರ್ತೀವಿ. ಇದೇ ದೊಡ್ಡ ಅಜ್ಞಾನ, ತಮಸ್ಸೆಂಬತಕ್ಕಂತಹ ಅಜ್ಞಾನ, ಕತ್ತಲೆಯಂತೆ ಅಜ್ಞಾನ. ನಮ್ಮ ಅಸ್ವಾತಂತ್ರ್ಯ ಜ್ಞಾನ ಆಗ್ತಾ ಇರುತ್ತೆ. ಬೇಡ ಅಂದರೂ ದುಃಖ ಬರುತ್ತೆ, ಬೇಕು ಅಂದರೂ ಸುಖ ಹತ್ರ ಬರಲ್ಲ. ಇಂತಹ ಅಸ್ವತಂತ್ರ ಜ್ಞಾನ, ಇದರ ಪರಿಚಯವಿಲ್ಲದೆ ಇರೋದು. ಎರಡನೇದ್ದು ತಮಸ್ಸಾಯ್ತಲ್ಲ. ಮೋಹ ಏನು ಮಾಡುತ್ತೆ ನೋಡ್ರಿ. ಮೋಹ ಅಂದರೆ ನಾನು ಸ್ವತಂತ್ರ ಅಂಬತಕ್ಕಂಥ ಭ್ರಮೆ. ಅಸ್ವತಂತ್ರ ಅಂಬತಕ್ಕಂಥ ಜ್ಞಾನ ಇಲ್ಲದೆ ಇರೋದು ಒಂದು, ಸ್ವತಂತ್ರ ನಾನು ಅಂಬತಕ್ಕಂಥ ಭ್ರಮೆ ಒಂದು. ನಿತ್ಯ ಹೇಳ್ತೀನಿ ನಾನು, ಈ ಪಂಚಮಹಾಯಜ್ಞ ಸಂಧಿಯ ಕೆಲವೊಂದು ಪದ್ಯಗಳನ್ನು ಪುನಃ ಕೇಳಬೇಕು. ಅದಕ್ಕೆ ಒಂದು ಸೌಕರ್ಯವೂ ಸಿಕ್ಕಿಬಿಟ್ಟಿದೆ, ಇವಾಗ ರೆಕಾರ್ಡ್ ಆಗಿಬಿಟ್ಟಿರುತ್ತೆ. ನಿಮಗೆ ಪುನಃ ಕೇಳಬಹುದು. ಕೇಳಿ ಅದನ್ನು ಮನನ ಮಾಡಲಿಕ್ಕೆ ಅನುಕೂಲವಾಗತ್ತೆ. ಮೋಹ ಅಂದರೆ ತಾನು ಸ್ವತಂತ್ರ ಎಂಬತಕ್ಕಂಥ ಭ್ರಮೆ. ಆ ಸ್ವತಂತ್ರ ಎನ್ನುವ ಭ್ರಮೆಯಲ್ಲಿ ಆಗ್ರಹವೇ ಮಹಾಮೋಹ. ನಾನು ಸ್ವತಂತ್ರ ಎಂಬತಕ್ಕಂತಹ ಮೋಹ, ಆಗ್ರಹ, ಸ್ವಾತಂತ್ರ್ಯಕ್ಕೆ ಬೇಕಾಗತಕ್ಕಂಥ ಆಗ್ರಹ, ಇದು ಮಹಾಮೋಹ. ಈ ನಮ್ಮ ಸ್ವಾತಂತ್ರ್ಯಕ್ಕೆ, ಆಗ್ರಹಕ್ಕೆ ಯಾರು ವಿರೋಧ ಮಾಡಿದಾಗ ಬರ್ತಕ್ಕಂತಹ ಕ್ರೋಧಕ್ಕೆ ತಾಮಿಸ್ರ ಅಂತ ಕರೀತಾರೆ. ನಮ್ಮ ಸ್ವಾತಂತ್ರ್ಯಕ್ಕೆ ಯಾರಾದರೂ ವಿರೋಧ ಮಾಡಿಬಿಟ್ರೆ ಆಗ ಬರುತ್ತಲ್ಲ ಕ್ರೋಧ, ಅದು ತಾಮಿಸ್ರ. ತಮಸ್ಸಾಯಿತು, ಮೋಹ ಆಯಿತು, ಮಹಾಮೋಹ ಆಯಿತು, ತಾಮಿಸ್ರ ಆಯಿತು. ಇನ್ನು ಕೊನೆಯದು
ಅಂಧತಾ ಮಿಶ್ರ. ಕ್ರೋಧ ಅತಿಯಾಗಿ ಉಂಟಾಗಿಬಿಡುತ್ತೆ, ಅತಿಯಾಗಿ ಕೋಪ ಬರುತ್ತೆ. ಕೆಲವರಿಗೆ ಒಂದು ದಿವಸ ಇರುತ್ತೆ, ಕೆಲವರಿಗೆ ಆ ಕ್ಷಣದಲ್ಲೇ ಕೋಪ ಹೋಗಿಬಿಡುತ್ತೆ, ಕೆಲವರಿಗೆ ಅವರು ಸಾಯೋ ತನಕ ಕೋಪ ಹೋಗಲ್ಲ. ಮರಣಾಂತಿಕವಾದ ಕೋಪ ಇರುತ್ತೆ ಕ್ರೋಧ. ಆ ಕ್ರೋಧ ಅತಿಯಾದಾಗ ಉಂಟಾಗತಕ್ಕಂತಹ ಪರವಶತೆ, ಮರಣದಂತಹ ಮೂರ್ಛೆಯಂತಹ ಮನಸ್ಥಿತಿಯೇ ಅಂಧತಾ ಮಿಶ್ರ. ಯಾವಾಗಲೂ ಅವರ ಬಗ್ಗೆಯೇ ಕ್ರೋಧ ಪಡ್ತಾ ಇರೋದು, ಭಯಂಕರವಾದ ಕ್ರೋಧ, ಅದೇ ಅಂಧತಾ ಮಿಶ್ರ. ಹರಿವಂಶದಲ್ಲೂ ಕೂಡ ಇದರ ಬಗ್ಗೆ ಹೇಳಿದ್ದಾರೆ, ವಿಷ್ಣು ಪುರಾಣದಲ್ಲೂ ಕೂಡ ಇದರ ಬಗ್ಗೆ ಸ್ವಲ್ಪ ಬೇರೆಯಾಗಿ ಹೇಳಿದಂತೆ ಕಾಣಿಸುತ್ತೆ. ತಮೋ ವಿವೇಕೋ ಮೋಹಸ್ಯಾದಂತಃಕರಣ ವಿಭ್ರಮ ಮಹಾಮೋಹಸ್ತು ವಿಜ್ಞೇಯ ಗ್ರಾಮ್ಯಭೋಗ ಸುಖೈಷಣ ಮರಣಂ ತೊಂಧ ತಾಮಿಸ್ರಂ ತಾಮಿಸ್ರ ಕ್ರೋಧ ಉಚ್ಯತೆ ಅಂತ. ಹೀಗಿದ್ರ ಅರ್ಥ ಹೇಳ್ಬೋದು. ತಮಸ್ಸು ಅಂದರೆ ವಿವೇಕ ಇಲ್ಲದೆ ಇರೋದು, ಪರಮಾತ್ಮನೊಬ್ಬನೇ ಸ್ವತಂತ್ರ, ತಾನು ಅಸ್ವತಂತ್ರ ಅನ್ನುವ ಪರಿಜ್ಞಾನ ಇಲ್ಲದೇ ಇರೋದು, ಇದೇ ತಮಸ್ಸು. ಮೋಹ ಅಂದರೆ ತಾನು ಸ್ವತಂತ್ರ ಅಂತ ಅಂತಃಕರಣದಲ್ಲಿ ನಮಗೆ ಮೂಡತಕ್ಕಂಥ ಭ್ರಮೆ. ಚೆನ್ನಾಗಿ ಅನುಭವ ಇದೆ ಬಿಡ್ರಿ, ಇದನ್ನೇನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ನಮ್ಮ ಅಂತಃಕರಣದಲ್ಲಿ ನಾವು ಸ್ವತಂತ್ರ ಎಂಬತಕ್ಕಂತಹ ಭ್ರಮೆ ಚೆನ್ನಾಗಿದೆ. ಮಹಾಮೋಹ ಅಂದರೆ ತಾನು ಸ್ವತಂತ್ರ ಎಂಬತಕ್ಕಂಥ ಭ್ರಮೆಯಲ್ಲಿ ಆಗ್ರಹ ಹೊಂದಿರುವುದರ ಫಲವಾಗಿ ವಿಷಯ ಪದಾರ್ಥಗಳಲ್ಲಿ ಅವು ಸ್ವತಂತ್ರವಾಗಿ ನನ್ನದು ಅಂತ ಅಭಿಮಾನ ಇಟ್ಟುಕೊಂಡು ಆ ವಿಷಯ ಪದಾರ್ಥಗಳಿಂದ ಸುಖವನ್ನು ಪಡಲಿಕ್ಕೆ ಬಯಸೋದು. ಅರ್ಥ ಆಯ್ತಾ? ತುಂಬ ಬೇಗ ಅರ್ಥ ಆಗಲ್ಲ. ನಾನು ಸ್ವತಂತ್ರ ಅಂತ ಅಂತಃಕರಣದಲ್ಲಿ ಇಟ್ಟುಕೊಂಡು ಅದರ ಫಲವಾಗಿ ವಿಷಯ ಪದಾರ್ಥಗಳು, ಹೆಂಡತಿ, ಮಕ್ಕಳು, ಸ್ರಕ್, ಚಂದನ, ವನಿತಾದಿಗಳಲ್ಲಿ, ಮನೆ, ಬಂಗಾರ, ಇವುಗಳಲ್ಲಿ ಸ್ವತಂತ್ರವಾಗಿ ಇದು ನನ್ನದು ಅಂತ ಅಭಿಮಾನವನ್ನಿಟ್ಟುಕೊಂಡು ಅವುಗಳಿಂದ ಸುಖವನ್ನು ಪಡಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು. ಜೊತೆಗೆ ಇನ್ನೊಂದು, ಇದಾದ ಮೇಲೆ ಮುಂದಿನದು, ತಾನು ಸ್ವತಂತ್ರ, ವಿಷಯ ಪದಾರ್ಥಗಳೆಲ್ಲ ನಂದೇ, ಈ ಮನೆ ನಂದೇ, ಈ ಮಡದಿ ನನ್ನದು, ಈ ಮಕ್ಕಳು ನನ್ನವರು, ಈ ದುಡ್ಡು ನನ್ನದು, ಈ ದೇಹ ನನ್ನದು, ಈ ಇಂದ್ರಿಯಗಳು ನನ್ನದು, ಈ ವಿಷಯ ಪದಾರ್ಥಗಳು ನನ್ನದು, ಇದೆಲ್ಲ ನನಗಾಗಿಯೇ ಇರತಕ್ಕಂಥದ್ದು ಅಂತ ಆಗ್ರಹ ಇರುವಾಗ ನಮ್ಮ ಮನೆ ಮೇಲೆ ಬಂದು ಯಾವನಾರ ಬರೆದು ಹೋಗ್ಬಿಟ್ರೆ ಕೋಪ ಬಂದುಬಿಡುತ್ತಲ್ಲ. ನಮ್ಮ ಮನೆ ಮೇಲೆ ಬಂದು ಅವನ ಹೆಸರು ಬರ್ಕೊಂಡು ಹೋಗ್ಬಿಟ್ರೆ, ನಮ್ಮ ಹೆಂಡತಿ ಮಕ್ಕಳನ್ನು ಯಾರು ಬೇರೆಯವರು ಅವರಿಗೆ ತೊಂದರೆ ಕೊಟ್ಟರೆ, ಕ್ರೋಧ ಅಡ್ಡಿ ಮಾಡಿದಾಗ ಬರುತ್ತಲ್ಲ, ಅದು ಕ್ರೋಧ. ಇದೇ ತಾಮಿಸ್ರ. ಈ ಕ್ರೋಧ ಅತಿಯಾದಾಗ ಉಂಟಾಗತಕ್ಕಂತಹ ಮರಣದಂತಹ ಸ್ಥಿತಿಯೇ ಅಂಧತಾಮಿಸ್ರ. ಹೀಗೆ ಈ ಅವಿದ್ಯೆ ಎಲ್ಲಿರುತ್ತೆ? ದಾಸರು ಅದನ್ನು ಹೇಳ್ತಾರೆ ನೋಡ್ರಿ. ಈ ಅವಿದ್ಯೆ ಇರುವ ಜಾಗ ಯಾವುದು? ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಕಾಮಯೇಷ ಕ್ರೋಧಯೇಷ ರಜೋಗುಣ ಸಮುದ್ಭವ ಮಹಾಶನೋ ಮಹಾಪಾಪ್ಮ ವಿದ್ಯೇನ ಮೆಹವೈರಿಣಂ. ಕಾಮಕ್ರೋಧಗಳಿಗೆ ಜಾಗ ಯಾವುದಪ್ಪ ಅಂದರೆ ಮನಸ್ಸು. ಹಾಗೆ ಈ ಅವಿದ್ಯೆ ಎಲ್ಲಿರುತ್ತೆ ಅಂದರೆ, ಈ ಅವಿದ್ಯೆ ಇರತಕ್ಕಂಥ ಜಾಗ ಲಿಂಗ ಶರೀರದಲ್ಲಿ. ಇದು ನಾವು ಅಂಗಿಯಾಗಿ ಹಾಕ್ಕೊಂಡ್ಬಿಟ್ಟಿದ್ದೀವಿ, ಪರ್ಮನೆಂಟ್ ಆಗಿದೆ, ಅನಾದಿ ಕಾಲದಿಂದ ಇದೆ. ಎಂದು ದೇವರ ಅನುಗ್ರಹ ಮಾಡ್ತಾನೆ ಅಂದು ಅದು ಪರಿಹಾರವಾಗತ್ತೆ. ಇದು ಲಿಂಗ ಶರೀರದಲ್ಲಿ ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಒಂದು ಮನಸ್ಸು, ಪಂಚ ತನ್ಮಾತ್ರ, ಒಟ್ಟೆಷ್ಟಾಯಿತು? 16 ಆಯಿತು. ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚ ತನ್ಮಾತ್ರ, ಮತ್ತೊಂದು ಮನಸ್ಸು. 16 ಕಲೆಗಳು, 16 ತತ್ವಗಳಿವು ಸೇರಿ ಈ 16 ಸೇರೇ ಆಗಿರೋದು ಲಿಂಗ ಶರೀರ. ನೋಡ್ಕೊಳ್ರಿ, ಲಿಂಗ ಶರೀರ ಅಂದರೆ ಬೇರೆ ಏನಲ್ಲ. ಒಂದು ಮನಸ್ಸು, ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಶಬ್ದ ಸ್ಪರ್ಶ ರೂಪ ರಸಗಂಧಗಳು ಸೇರಿ ಆದದ್ದೇ ಲಿಂಗ ಶರೀರ. ಆ ಲಿಂಗ ಶರೀರದ ಭಾಗವಾದ ಪಂಚ ತನ್ಮಾತ್ರಗಳಲ್ಲಿ ಅಂದರೆ ಶಬ್ದ ಸ್ಪರ್ಶ ರೂಪ ರಸಗಂಧಗಳಲ್ಲಿ ಕ್ರಮವಾಗಿ ಒಂದೊಂದರಲ್ಲಿ ಶಬ್ದದಲ್ಲಿ ತಮಸ್ಸು, ಸ್ಪರ್ಶದಲ್ಲಿ ಮೋಹ, ರೂಪದಲ್ಲಿ ಮಹಾಮೋಹ, ರಸದಲ್ಲಿ ತಾಮಿಸ್ರ, ಗಂಧದಲ್ಲಿ ಅಂಧತಾಮಿಸ್ರ, ಈ ಅವಿದ್ಯಾ ಪರ್ವಗಳು, ಗುಡ್ಡಗಳು ವಾಸವಾಗಿರುತ್ತೆ. ಇದನ್ನು ಪ್ರಕಾಶ ಸಂಹಿತಾದಲ್ಲಿ ಹೇಳುತ್ತಂತೆ. ಇದು ನಾನು ಹೇಳ್ತಾ ಇಲ್ಲ, ಜಮ್ಮುಖಂಡಿ ವಾದರಾಚಾರ್ಯರು ಬೇರೆ ವ್ಯಾಖ್ಯಾನಕಾರರು ಹೇಳಿದ್ದನ್ನು ಹೇಳ್ತಾ ಇದ್ದೀನಿ. ತಮಃಶಬ್ದಗತಂ ಪ್ರಾಹು ಮೋಹಸ್ಪರ್ಶಗತೋ ಮತಃ
ಮಹಾಮೋಹ ರೂಪಗತಃ ತಾಮಿಸ್ರೋ ರಸಗೋಮತಃ ಗಂಧಗೋ ಅಂಧತಾಮಿಸ್ರ ಅಂಧತಾಮಿಸ್ರಾಖ್ಯಸ್ತೆ ಏತೆ ಭಾವರೂಪಕಾಹ. ಇವೆಲ್ಲ ಈ ಜಾಗದಲ್ಲಿ ಆವರಿಸಿಕೊಂಡು ಬಿಟ್ಟಿರುತ್ತೆ. ನಾಗಾದಿ ಅಧಿಷ್ಠಾನದಲ್ಲಿ ಇಹ. ಪದ್ಯ ಒಮ್ಮೆ ನೋಡ್ಕೊಡ್ರಿ, ಇದನ್ನು ಕೇಳ್ತಾ ಕೇಳ್ತಾ ಒಮ್ಮೆ ಪದ್ಯ ಓದ್ತಾ ಇರಬೇಕು. 5 ವಿದ್ಯೆಗಳೊಳಗಿಹ 5 ಅವಿದ್ಯೆಗಳೊಳಗಿಹ ನಾಗಾದಿಗಳಧಿಷ್ಠಾನದಲ್ಲಿ ಲಕುಮೀದವನು ಕ್ರುದ್ಧೋಲ್ಕ ಮೊದಲಾದ 5 ರೂಪಗಳ. ನಾಗಾದಿಗಳ ಅಧಿಷ್ಠಾನದಲ್ಲಿ ಇಹ ನಾಗ, ಕೂರ್ಮ, ಕೃಕಲ, ದೇವದತ್ತ, ಧನಂಜಯ ಅಂತ 5 ಮುಖ್ಯ ಪ್ರಾಣದೇವರ ರೂಪ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ 5. ನಾಗ, ಕೂರ್ಮ, ಕೃಕಲ, ದೇವದತ್ತ, ಧನಂಜಯ ಅಂಬತಕ್ಕಂಥದ್ದು. ಇದನ್ನು ದಿನಾ ಕೇಳ್ತಾ ಹೋಗ್ಬಿಡ್ರಿ ನೀವು. ಅವಿದ್ಯಾ ಪರಿಹಾರ ಮಾಡಿಬಿಡ್ತಾರೆ ವಾಯುದೇವರು. ಕ್ರುದ್ಧೋಲ್ಕ, ಮಹೋಲ್ಕ, ವೀರೋಲ್ಕ, ದ್ಯೂಲ್ಕ, ಸಹಸ್ರೋಲ್ಕಗಳ ವಿಚಾರವನ್ನು ಚಿಂತನೆ ಮಾಡ್ತಾ ಹೋಗ್ರಿ, ಅವಿದ್ಯಾ ಪರಿಹಾರ ಆಗಿಬಿಡುತ್ತೆ. ಅಷ್ಟು ಮಹತ್ವ ಇದೆ ಇದಕ್ಕೆಲ್ಲ. ಇವು ಲಿಂಗದೇಹದ ಭಾಗವಾಗಿರ್ತಕ್ಕಂಥ ಶಬ್ದ, ಸ್ಪರ್ಶ, ರೂಪ, ರಸಗಂಧ ತನ್ಮಾತ್ರಗಳಲ್ಲಿ ಈ ನಾಗ, ಕೂರ್ಮ, ಕೃಕಲ, ದೇವದತ್ತ, ಧನಂಜಯ ಅಂತಕ್ಕಂಥ ಮುಖ್ಯ ಪ್ರಾಣದೇವರ ರೂಪಗಳಿರ್ತವೆ. ಈ ತನ್ಮಾತ್ರಗಳು ಅಂದರೆ ಶಬ್ದ, ಸ್ಪರ್ಶ, ರೂಪ, ರಸಗಂಧಗಳು ಯಾವುದರಿಂದ ಉಂಟಾಗಿದೆ ಅಂತಂದರೆ ತನ್ಮಾತ್ರೆಗಳು ತಮೋಭಾಗದಿಂದ ಉಂಟಾಗಿದೆ. ಇದು ಅವಿದ್ಯೆಯನ್ನು ಕಂಟ್ರೋಲ್ ಮಾಡುತ್ತೆ. ಅದಕ್ಕಂದೇ ಭಗವಂತ ಕ್ರುದ್ಧೋಲ್ಕಾದಿ ಪಂಚರೂಪಗಳ ಅಧಿಷ್ಠಾನವನ್ನು ಅಲ್ಲಿಟ್ಟಿದ್ದಾನೆ. ಭಗವಂತನ ಸನ್ನಿಧಾನದ ರೂಪಗಳ ಸನ್ನಿಧಾನದ ಶಕ್ತಿಯಿಂದ ಮುಖ್ಯ ಪ್ರಾಣ ಅವಿದ್ಯೆಯನ್ನು ಕಂಟ್ರೋಲ್ ಮಾಡ್ತಾನೆ. 5 ಬಗೆಯ ಕಾರ್ಯಗಳು ಅವುಗಳಿಂದ ಆಗದಂತೆ ಸಜ್ಜನರಲ್ಲಿ ಮುಖ್ಯ ಪ್ರಾಣದೇವರು ನೋಡ್ಕೋತಾರೆ. ಅದಾಗತ್ತೆ, ಇರುತ್ತೆ. ಯಾರಿಗೆ ಜ್ಞಾನ ಬರುತ್ತೆ ಅವರಿಗೆ ಈ ಕ್ರುದ್ಧೋಲ್ಕ, ಮಹೋಲ್ಕ, ವೀರೋಲ್ಕ, ದ್ಯೂಲ್ಕ, ಸಹಸ್ರೋಲ್ಕ ಪರಮಾತ್ಮನ ರೂಪಗಳು, ಶಬ್ದ, ಸ್ಪರ್ಶ, ರೂಪ, ರಸಗಂಧಗಳಲ್ಲಿರ್ತಕ್ಕಂತಹ ನಾಗ, ಕೂರ್ಮ, ಕೃಕಲ, ದೇವದತ್ತ, ಧನಂಜಯ, ಮೋಹ, ಮಹಾಮೋಹ, ತಾಮಿಸ್ರ, ಅಂಧತಾಮಿಸ್ರಗಳನ್ನು ಅವುಗಳ ಕೆಲಸವಾಗದಂತೆ ತೋಡ್ಕೋತಾನೆ. ಹೇಗೆ ಬಿಸಿನೀರು ಕುಡಿದ್ರೆ ಕರೋನಾ ಎಫೆಕ್ಟ್ ಆಗಲ್ಲ, ಬಿಸಿನೀರು ಹೊಗೆ ತೊಗೊಂಡ್ರೆ ಕಂಟ್ರೋಲ್ ಬರುತ್ತೆ, ಸಿ ವಿಟಾಮಿನ್ ತೊಗೊಂಡ್ರೆ ಬರುತ್ತೆ ಅಂತ ಹೇಗೆ ಹೇಳ್ತಾರೋ ಹಾಗೆ ಭಗವಂತನ ಈ ರೂಪಗಳು, ಮುಖ್ಯ ಪ್ರಾಣದೇವರ ಈ ರೂಪಗಳು, ಈ ಶಬ್ದಸ್ಪರ್ಶ ರೂಪ ರಸಗಂಧಗಳ ಜೊತೆಗಿರ್ತಕ್ಕಂತಹ ಮೋಹ, ಮಹಾಮೋಹ, ತಾಮಿಸ್ರ, ಅಂಧತಾಮಿಸ್ರಗಳಿಗೆ ಕೆಲಸ ಆಗದಂತೆ ನೋಡಿಕೊಳ್ತಾರೆ. ಆದ್ದರಿಂದ ಕ್ರುದ್ಧೋಲ್ಕ ಮೊದಲಾದ 5 ರೂಪಗಳ. ಕ್ರುದ್ಧೋಲ್ಕ ಅಂತಲೂ ಹೆಸರು, ಕುರು ಅಂತಲೂ ಹೆಸರಿದೆ. 2 ಪಾಠ ಇದೆ, ಅರ್ಥ ಒಂದೇ. ಕ್ರುದ್ಧೋಲ್ಕ ಅಂದರೆ ಏನಪ್ಪ ಅಂದರೆ ನೋಡ್ರಿ, ಕ್ರುದ್ಧನಾಗಿ ನಮ್ಮ ಅಂತಃಶತ್ರುಗಳನ್ನು, ಬಾಹ್ಯಶತ್ರುಗಳನ್ನು ಸುಟ್ಟು ಹಾಕತಕ್ಕಂತಹ ನಮ್ಮ ಹೃದಯದಲ್ಲಿರತಕ್ಕಂತಹ ಭಗವದ್ ರೂಪಕ್ಕೆ ಕ್ರುದ್ಧೋಲ್ಕ ಅಂತ ಹೆಸರು. ಕ್ರುದ್ಧನಾಗಿ ಕೋಪಗೊಂಡು ಅಂತಃಶತ್ರುಗಳನ್ನು ಕ್ರುದ್ಧೋಲ್ಕಾಯ ನಮಃ, ಕ್ರುದ್ಧೋಲ್ಕಾಯ ನಮಃ ಅಂತ ನೀವು ಚಿಂತನೆ ಮಾಡಿದರೆ ನಿಮಗೆ ಬಾಹ್ಯಶತ್ರುಗಳು ಇರೋದಿಲ್ಲ. ಅಂತಃಶತ್ರುಗಳನ್ನು ಮೊದಲು ಕಳೀತಾನೆ ಪರಮಾತ್ಮ. ಯಾರಿಗೆ ಶತ್ರುಗಳ ಬಾಧೆ ಜಾಸ್ತಿ ಆಗಿದೆ ಅವರು ಕ್ರುದ್ಧೋಲ್ಕ ಎಂಬತಕ್ಕಂತಹ ಭಗವಂತನ ರೂಪದ ಚಿಂತನೆ ಮಾಡಿದರೆ ಬಾಹ್ಯಶತ್ರುಗಳನ್ನು ಗೆಲ್ಲಬಹುದು, ಆದರೆ ಅಂತಃಶತ್ರುಗಳನ್ನು ಗೆಲ್ಲೋದು ಕಷ್ಟ. ಅದಕ್ಕೆ ಪ್ರಹ್ಲಾದರಾಜರು ಹಿರಣ್ಯಕಶಿಪುವಿಗೆ ಹೇಳ್ತಾರೆ. ಹಿರಣ್ಯಕಶಿಪು ಕೇಳ್ತಾನೆ, ನಾನು ಇಷ್ಟು ನಿನಗೆ ತೊಂದರೆ ಕೊಟ್ಟರೂ ಕೂಡ ಪ್ರಹ್ಲಾದ, ನಿನಗ್ಯಾಕೆ ನನ್ನ ಮೇಲೆ ದ್ವೇಷ ಇಲ್ಲ ಅಂತ ಕೇಳ್ತಾನೆ. ಇಷ್ಟು ನಿರಮ್ಮಳವಾಗಿ, ನಿಶ್ಚಿಂತೆಯಾಗಿ ನಾನು ಹೊಡೆದು ಬೈದು ಬೆಂಕಿಯಲ್ಲಿ ಹಾಕಿ ವಿಷ ಕೊಟ್ಟು ಆನೆಯ ಕೆಳಗಾಕಿ ಹಾವಿನಿಂದ ಕಡಿಸಿ ಹೊಡೆದು ಬಡದು ಸಮುದ್ರದಲ್ಲಿ ಹಾಕಿ ಬೆಟ್ಟದ ಮೇಲಿಂದ ಉರುಳಿಸಿದರೂ ಅಪಾನಿ ಅಯೋಗ್ಯ, ನೀ ನೀಚ ಅಂತ ಒಂದು ದಿವಸವೂ ನನಗನ್ಲಿಲ್ವಲ್ಲ. ಕಾರಣ ಏನು? ಪ್ರಹ್ಲಾದರಾಜರು ಹೇಳ್ತಾರೆ 2. ನೀನು ನಿನ್ನನ್ನು ಸ್ವತಂತ್ರ ಅಂತ ತಿಳ್ಕೊಂಡಿದ್ದೀಯ.
ಆದ್ದರಿಂದ ನಿನಗೆ ನನ್ನ ಮೇಲೆ ದ್ವೇಷ. ನಾನು ನನ್ನನ್ನು ನಾನು ಸ್ವತಂತ್ರ ಅಂತ ತಿಳ್ಕೊಂಡಿಲ್ಲ, ಇದೊಂದು ಕಾರಣ. ಎರಡನೇದ್ದಾಗಿ ಜಹ್ಯಾಸುರಂ ಭಾವಮಿಮಂ ಸ್ವಮಾತ್ಮನಃ ಸಮಂ ಮನೋದತ್ಸ್ವನ ಸಂತಿ ವಿದ್ವಿಷಃ. ಪ್ರಹ್ಲಾದರಾಜರಂತಾರೆ, ಅಪ್ಪ ನೀನು ಇಂದ್ರ, ಚಂದ್ರ, ದೇವೇಂದ್ರ, ಸೂರ್ಯ, ಅಗ್ನಿ, ಯಮ, ವರುಣ, ನಿವೃತ್ತಿ ಇವರನ್ನು ಗೆದ್ದಿ. ಆದರೆ ಮನಸ್ಸಿನೊಳಗಿರುವ ಕಾಮಕ್ರೋಧಗಳನ್ನು ಅವುಗಳಿಂದ ಸೋತು ಬಿಟ್ಟಿದ್ದೀಯ. ಒಳಗಿರುವ ಈ ಕಾಮಕ್ರೋಧಗಳನ್ನು ನೀ ಗೆದ್ದರೆ ಹೊರಗಡೆಯ ಶತ್ರುಗಳು ಏನೂ ಮಾಡೋದಿಲ್ಲ, ನೀರಸವಾಗಿ ಬಿಡುತ್ತಾರೆ. ಆದ್ದರಿಂದ ಕ್ರುದ್ಧೋಲ್ಕ ಎಂಬುವ ಭಗವದ್ರೂಪದ ಚಿಂತನೆ ಮಾಡಿದರೆ ಬಾಹ್ಯ ಶತ್ರುಗಳು, ಸಿಟಿಲಿದ್ದವರಿಗೆಲ್ಲ ಪಕ್ಕದ ಮನೆಯವರೇ ದೊಡ್ಡ ಶತ್ರುಗಳು. ಅವ್ರ ಕಸ ತಂದು ಇವ್ರ ಮನೆ ಮುಂದೆ ಹಾಕ್ತಾರೆ, ಇವ್ರ ಕಸ ತಂದು ಅವ್ರ ಮನೆ ಮುಂದೆ ಹಾಕ್ತಾರೆ. ಏನೋ ಯಾವಾಗಲೂ ಹಾಯ್ ಬಾಯ್ ಒಂದು ಸರಿ ಮಾಡ್ಕೋತಾರೆ. ಇದರ ಜೊತೆಗೆ ಬಾಹ್ಯ ಶತ್ರುಗಳು ಬೀಗರು ಬೇರೆ. ಹೆಣ್ಣು ಕೊಟ್ಟುಬಿಟ್ಟು ಆಮೇಲೆ ಶತ್ರುತ್ವ ಪ್ರಾರಂಭ ಮಾಡೋದು. ನೋಡ್ರಿ ಹೆಂಗಿದೆ, ಹೆಣ್ಣು ಕೊಟ್ಟು ಹೆಣ್ಣು ತಗೊಂಡು ಮಿತ್ರತ್ವ ಬೆಳೀಬೇಕಾದ ಜಾಗದಲ್ಲಿ ಶತ್ರುತ್ವ ಬೆಳೆಸೋದು. ಅದಕ್ಕೆ ನಾನು ಹೇಳ್ತಿರ್ತೀನಿ, ಒಂದು ಬೆಳ್ಳಿ ಲೋಟ ದಾನ ಕೊಟ್ಟರೆ, ಒಂದು ಬಂಗಾರದ ಉಂಗುರ ದಾನ ಕೊಟ್ಟರೆ, ಬೆಳ್ಳಿ ತಂಬಿಗೆ ದಾನ ಕೊಟ್ಟರೆ ನೋಡಿದಾಗೆಲ್ಲ ನಗುತ್ತಾರೆ ಅವರು. ನೋಡಿ ಸಂತೋಷವಾಗಿ ಅವ್ರ ಮುಖ ನೋಡಿ ಆನಂದವಾಗಿ ನಗುತ್ತಾರೆ. ಅದೇ ಕನ್ಯಾದಾನ ಕೊಟ್ಟು ನೋಡ್ರಿ, ಉರ್ರಂತ ಉರಿತಾ ಇರ್ತಾರೆ. ಇದು ಕನ್ಯಾದಾನ, ಜೀವಂತ ದಾನದ ಹಣೆ ಬರ. ಇದು ಮಿತ್ರತ್ವ ಬೆಳೆಸಿಕೊಳ್ಳಬೇಕು ಅಂತ ಕೊಟ್ಟ ದಾನ ಶತ್ರುತ್ವವನ್ನು ಬೆಳೆಸುತ್ತೆ. ಇದಕ್ಕೆ ಕಾರಣ ಭಗವದ್ರೂಪದ ಚಿಂತನೆ ಇಲ್ಲದೆ ಇರೋದು. ಆದ್ದರಿಂದ ಕೋಪಗೊಂಡು ಪರಮಾತ್ಮ ಅಂತಃಶತ್ರುಗಳನ್ನು, ಬಾಹ್ಯ ಶತ್ರುಗಳನ್ನು ಕಂಟ್ರೋಲ್ ಮಾಡ್ತಾನೆ ಪರಮಾತ್ಮ ಅಂತ ತಿಳಿಯೋದೇ ಕ್ರುದ್ಧೋಲ್ಕ ಎಂಬತಕ್ಕಂಥ ರೂಪದ ಕೆಲಸ. ಅದಕ್ಕೆ ದೇವರನ್ನು ಕ್ರುದ್ಧೋಲ್ಕಾಯ ಹೃದಯಾಯ ನಮಃ ಅಂತ ನಾರಾಯಣ ಅಷ್ಟಾಕ್ಷರದಲ್ಲಿ ದೇವರನ್ನು ಕ್ರುದ್ಧೋಲ್ಕ ಹೃದಯದಲ್ಲಿದ್ದಾನೆ ಅಂತ ಚಿಂತನೆ ಮಾಡಬೇಕು. ಆ ಹೃದಯವನ್ನು ದೇವರಿಗೆ ಅರ್ಪಣಿಸಿ ಮಾಡಿಬಿಟ್ರೆ ನಾರಾಯಣ ಅಷ್ಟಾಕ್ಷರ ಮಂತ್ರ ಜಪಕ್ಕೆ ಕೂತಾಗ ಪ್ರಾರಂಭ ಮಾಡುವಾಗ ಮುಗಿದ ಮೇಲೆ ಅವಸರದಲ್ಲಿ ಮಂತ್ರಗಳನ್ನು ಹೇಳಿಬಿಡ್ತೇವೆ. ಸ್ಮರಣೆ, ಅರ್ಥದ ಸ್ಮರಣೆಗೆ ಬಂತು ಅಂದರೆ ಶತ್ರುಗಳ ನಾಶವಾಗತ್ತೆ. ಮೊದಲಾದ 5 ರೂಪಗಳ ಅಂತ ಜಗನ್ನಾಥದಾಸರಂದಿದ್ದಾರೆ. ಮಹೋಲ್ಕ, ವೀರೋಲ್ಕ, ದ್ಯೂಲ್ಕ, ಸಹಸ್ರೋಲ್ಕ ಎಂಬತಕ್ಕಂಥ ರೂಪಗಳನ್ನು, ಮಹೋಲ್ಕವನ್ನು ಶಿರಸ್ಸಿನಲ್ಲಿಟ್ಕೋತೀವಿ. ಮಹೋಲ್ಕಾಯ ಶಿರಸೇ ಸ್ವಾಹ, ವೀರೋಲ್ಕಾಯ ಶಿಖಾಯ ಔಷಟ್, ದ್ಯೂಲ್ಕಾಯ ಕವಚಾಯ ಹುಂ, ಸಹಸ್ರೋಲ್ಕಾಯ ಅಸ್ತ್ರಾಯ ಪಠ ಅಂತ ಈ ಪರಮಾತ್ಮನ ರೂಪಗಳನ್ನು ನಮ್ಮ ದೇಹಕ್ಕೆ ಅರ್ಪಿಸಿಬಿಡ್ತೇವೆ. ನಮ್ಮ ದೇಹದ ಭಾಗವನ್ನು ದೇವರಿಗೆ ಅರ್ಪಿಸಿ, ಸ್ವಾಮಿ ಇದು ನೀನಿರುವ ಜಾಗ, ನೀನಿರಬೇಕು ಅಂತ ಹೇಳ್ತೇವೆ. ಎಲ್ಲಿ ಜ್ಞಾನ ಬರಬೇಕ್ರಿ? ನಾರಾಯಣ ಅಷ್ಟಾಕ್ಷರವನ್ನು ಗಾಯತ್ರಿ ಜಪ ಆದಮೇಲೆ 100 ಗಾಯತ್ರಿ ಮಾಡಿದರೆ 300 ನಾರಾಯಣ ಅಷ್ಟಾಕ್ಷರ ಮಾಡಬೇಕು. ಅದನ್ನು ಮಾಡಿಕೊಂಡಾಗ, ಇದನ್ನು ಮಾಡಿಕೊಂಡ್ರೆ ಏನಾಗುತ್ತೆ? ನಾರಾಯಣ ಅಷ್ಟಾಕ್ಷರ ಗಂಡಸರಿಗೆ ಮಾತ್ರ. ಹೆಂಗಸರು ಕ್ರುದ್ಧೋಲ್ಕ, ವೀರೋಲ್ಕ, ದ್ಯೂಲ್ಕ, ಸಹಸ್ರೋಲ್ಕ ರೂಪದ ಚಿಂತನೆ ಮಾಡಿದರೆ ಸಾಕು. ಅಂಗನ್ಯಾಸ ಕರನ್ಯಾಸ ಏನು ಮಾಡ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಮಾಡಿಕೊಂಡ್ರೆ ಭಗವಂತ ಏನಾಗುತ್ತಾನೆ? ಅನುಗ್ರಹ ಮಾಡ್ತಾನೆ. ಕ್ರುದ್ಧೋಲ್ಕ ಅರ್ಥ ಗೊತ್ತಾಯ್ತಲ್ಲ. ಮಹೋಲ್ಕ ಅರ್ಥ ಹೇಳ್ತೇನೆ. ಮಹಾ ಅಂದರೆ ಮಹಚ್ಛಬ್ದವಾಚ್ಯರಾದ ಬ್ರಹ್ಮ, ರುದ್ರ, ಇಂದ್ರ ಮುಂತಾದ ದೇವತೆಗಳು. ಮಹಾ ಪ್ಲಸ್ ಉಲ್ಕ ಅವರಿಗೆಲ್ಲ ಉತ್ತಮವಾದ ಅಮೃತರೂಪವಾದ ಮೋಕ್ಷಾನಂದವನ್ನು ನೀಡುತ್ತಾನೆ ಭಗವಂತ ಅಂತ. ನಮಗಿಂತ ತಾರತಮ್ಯದಲ್ಲಿ ಉತ್ತಮರಾದವರಿಗೆ ಭಗವಂತ ಮೋಕ್ಷವನ್ನು ಕೊಡ್ತಾನೆ, ಆನಂದವನ್ನು ಕೊಡ್ತಾನೆ, ಅಮೃತರೂಪವಾದ ಸುಖವನ್ನು ಕೊಡ್ತಾನೆ ಅಂತ ತಿಳಿಯುವುದೇ ಮಹೋಲ್ಕ. ಇದನ್ನು ತಿಳಿದರೆ ಆ ದೇವತೆಗಳ ಅನುಗ್ರಹದಿಂದ ಪರಮಾತ್ಮ ನಮಗೂ ಸಹಿತ ಅಮೃತಮಯವಾದ ಸುಖವನ್ನು ನಮಗೆ ಕೊಡ್ತಾನೆ. ಇದು ಕ್ರುದ್ಧೋಲ್ಕ ಆಯಿತು, ಮಹೋಲ್ಕ ಆಯಿತು. ಇನ್ನು ವೀರೋಲ್ಕ, ವೀರ, ಜ್ಞಾನ ಧ್ಯಾನಾದಿ ಉಪಾಸನೆಗಳನ್ನು ವೀರರಾದ, ವೀರರು ಯಾರು ಗೊತ್ತಾ? ನಾವಲ್ಲ, ರುಜಿಯೋಗಿಗಳು. ದೇವತೆಗಳಿಗೆ ವೀರರು ಅಂತ ಕರೀತಾರೆ. ಉತ್ತಮ ಅಮೃತರೂಪವಾದ ಮೋಕ್ಷಾನಂದವನ್ನು ರುಜಿಯೋಗಿಗಳಿಗೆ ಎಲ್ಲರಿಗಿಂತ ಹೆಚ್ಚು ಆನಂದವನ್ನು ಪರಮಾತ್ಮ ಕೊಡ್ತಾನಾದ್ದರಿಂದ ದೇವರಿಗೆ ವೀರೋಲ್ಕ ಅಂತ ಹೆಸರು. ಅದನ್ನು ನಾವು ಚಿಂತನೆ ಮಾಡಿದರೆ ನಮ್ಮ ಮನಸ್ಸನ್ನು ರುಜುಮಾರ್ಗದಲ್ಲಿ ಹೋಗುವಂತೆ, ದುರ್ಮಾರ್ಗದಲ್ಲಿ ಹೋಗದೇ ಇರುವಂತೆ, ಆ ದೇವತೆಗಳನ್ನು ರುಜಿಯೋಗಿಗಳ ಚಿಂತನೆ ಮಾಡಿದ್ದರಿಂದ ನಮ್ಮ ಮನಸ್ಸು ವಕ್ರವಾಗಿ ಹೋಗದಂತೆ ರುಜುವಾಗಿ ಹೋಗುವಂತೆ. ರುಜು ಅಂದರೆ ಸೀದಾ, ಕಡ್ಡಿಯಂತೆ ಸೀದಾ, ವಕ್ರವಿಲ್ಲದೆ ಇರೋದು. ಯೋಗಸ್ಯ ವಕ್ರತಾ ನಾಮ ಕಾಮ್ಯೇನ ಹರಿಪೂಜನಂ ಅಂತ ಕಾಮ್ಯ ಕರ್ಮದಿಂದ ನಮ್ಮ ಮನಸ್ಸನ್ನು ದೂರ ಮಾಡ್ತಾರೆ. ಇದು
ಪರಮಾತ್ಮನ ವೀರೋಲ್ಕ ರೂಪದ ಚಿಂತನೆ. ಇದಾದ ಮೇಲೆ ದ್ಯೂಲ್ಕ. ದ್ಯೂ ಅಂದರೆ ಸಮಸ್ತ ಜೀವಿಗಳಿಗಾಗಿ ಅಂತರಿಕ್ಷದಲ್ಲಿ ಸೂರ್ಯಾದಿ ಪ್ರಕಾಶಗಳನ್ನು ಬೆಳಗಿಸುವ ಪರಮಾತ್ಮನ ಜ್ಯೋತಿಸ್ವರೂಪ. ಪ್ರಭಾಷ್ಮಿ ಶಶಿ ಸೂರ್ಯಯೋ ಅಂತ ದೇವರೇನು ಹೇಳ್ತಾ ಇದ್ದಾನೆ, ಜ್ಯೋತಿಸ್ವರೂಪ. ಅಂತಹ ಪರಮಾತ್ಮನ ಚಿಂತನೆ ಮಾಡಿದರೆ ನಮ್ಮ ದೇಹದಲ್ಲಿ, ನಮ್ಮ ಕಣ್ಣುಗಳಲ್ಲಿ, ನಮ್ಮ ಇಂದ್ರಿಯಗಳಲ್ಲೂ ಕೂಡ ತೇಜಸ್ಸನ್ನು ಪರಮಾತ್ಮ, ಅಜ್ಞಾನಾದಿಗಳು ದೋಷ ಬರದಂತೆ ಪರಮಾತ್ಮ ಮಾಡ್ತಾನೆ. ಆದ್ದರಿಂದ ದೇವರನ್ನು ದ್ಯೂಲ್ಕ ಅಂತ ಚಿಂತನೆ ಮಾಡಬೇಕು. ಇನ್ನು ಸಹಸ್ರೋಲ್ಕ. ದ್ಯೂಲ್ಕ ಸೂರ್ಯಾದಿಗಳಲ್ಲಿ ಬೆಳಕು ಕೊಡೋನು. ಸಹಸ್ರೋಲ್ಕ ಅಂದರೆ ಸೂರ್ಯಾದಿ ಪ್ರಕಾಶಗಳಲ್ಲಿ ನಿಯಾಮಕನಾಗಿರತಕ್ಕಂತಹ ಅನಂತಮಯ ಪ್ರಕಾಶನಾದ ಜ್ಯೋತಿಸ್ವರೂಪ ಪರಮಾತ್ಮ. ಅಂದಾಗ ಪರಮಾತ್ಮನನ್ನು ಎಲ್ಲ ಕಡೆಯಲ್ಲಿ ಚಿಂತನೆ ಮಾಡಿದ ಪುಣ್ಯ ನಮಗೆ ಬರುತ್ತೆ. ಹೀಗೆ ಕ್ರುದ್ಧೋಲ್ಕ, ಮಹೋಲ್ಕ, ವೀರೋಲ್ಕ, ದ್ಯೂಲ್ಕ, ಸಹಸ್ರೋಲ್ಕ ಈ ರೂಪಗಳು ಪರಮಾತ್ಮ. 5 ರೂಪಗಳಿಗೆ ನಾಗಾದಿ 5 ರೂಪಗಳನ್ನು ಮುಖ್ಯ ಪ್ರಾಣದೇವರು ಅಧಿಷ್ಠಾನವಾಗಿದ್ದು, ಅವನಿಗೂ ಅಧಿಷ್ಠಾನವಾಗಿ ಶಬ್ದ ತನ್ಮಾತ್ರಗಳನ್ನಿಟ್ಟುಕೊಂಡು ಏನು ಮಾಡ್ತಾನೆ ಪರಮಾತ್ಮ? ಸಜ್ಜನರ ಅವಿದ್ಯೆಯ ಛೇದಿಸುವ ಲಕ್ಷ್ಮೀರಮಣನ ಈ 5 ರೂಪಗಳು. 5 ರೂಪಗಳಿಂದ ಲಕ್ಷ್ಮೀನಾರಾಯಣರು 5 ರೂಪಗಳಲ್ಲಿ ಮುಖ್ಯ ಪ್ರಾಣದೇವರಲ್ಲಿದ್ದು, ಅವರ ಮೂಲಕವಾಗಿ ಶಬ್ದ ಸ್ಪರ್ಶ ರೂಪ ರಸಗಂಧ ತನ್ಮಾತ್ರಗಳಲ್ಲಿ ಅವಿದ್ಯೆಯ 5 ಕಾರ್ಯ, ಮೋಹ, ಮಹಾಮೋಹ, ತಾಮಿಸ್ರ, ಅಂಧತಾಮಿಸ್ರ, ಇವುಗಳಲ್ಲಿ ಕಾರ್ಯಗಳನ್ನು ನಿಯಂತ್ರಣ ಮಾಡ್ತಾರೆ. ಅವಿದ್ಯೆಯಿಂದ 5 ಕಾರ್ಯಗಳು ಉಂಟಾಗುವಂತೆ ಮಾಡಿ ಜೀವರಿಂದ ಸಾಧನೆ ಮಾಡಿಸಿ ತತ್ವಜ್ಞಾನದ ಮೂಲಕವಾಗಿ ಉತ್ತಮ ಅಮೃತರೂಪವಾದ ಮೋಕ್ಷಾನಂದವನ್ನು ಉಣಿಸಲಿಕ್ಕೆ ಬಯಸ್ತಕ್ಕಂಥವರು ವಿರೋಲ್ಕ ರೂಪದ ಜ್ಞಾನ ಸಾಧನೆಯನ್ನು ಪರಮಾತ್ಮ ಮಾಡಿಸ್ತಾನೆ. ಇದೆಲ್ಲ ಮಾಡಲಿಕ್ಕಾಗೋದು ಯಾವಾಗ ಹೇಳ್ರಿ? ನಾಯಿ, ನರಿ, ಕತ್ತೆ ಜನ್ಮ ಬಂದಾಗಲ್ಲ. ಈ ಮಾನವ ಜನ್ಮ ಬಂದಾಗ, ದೇವತೆಗಳ ಅನುಗ್ರಹ ಮಾಡಿಬಿಟ್ಟಾಗ, ಶಾಸ್ತ್ರದ ಜ್ಞಾನ ಆದಾಗ, ಸಜ್ಜನರ ಸಂಘ ಸಿಕ್ಕಾಗ ಇದನ್ನು ಮಾಡ್ಕೊಂಡ್ಬಿಡ್ಬೇಕು. ಹೇಳ್ತಾರಲ್ಲ, ಹೊಸದಾಗಿ ಕೆಲಸಕ್ಕೆ ಸೇರಿದ ಅಂದ ಕೂಡಲೇ ಒಳ್ಳೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಇದೆ, PF ಬರುತ್ತೆ, ಬಂದ ದುಡ್ಡೆಲ್ಲ ತಿಂದುಬಿಡಬೇಡ, ಈಗಲಿಂದ ಇಟ್ಕೋ, ನಾಳೆ ಮಕ್ಕಳೇನು ಮಾಡ್ತಾರೋ ಏನೋ, ಎಂಥ ಅಳಿಯ ಬರ್ತಾನೋ ಏನೋ, ಯಾವ ರೋಗ ಬರುತ್ತೋ ಏನೋ, ಈಗಲಿಂದ ದುಡ್ಡು ಇಟ್ಕೋಬೇಕಪ್ಪ. ಬಾಹ್ಯ ಜೀವ, ಬಾಹ್ಯ ಧನ, ಜೀವ, ದುಡ್ಡು ಅದನ್ನಿಟ್ಕೋಬೇಕು ಅಂತ ಎಲ್ಲರೂ ಹೇಗೆ ಹೇಳ್ತಾರೋ ಹಾಗೆ ವೀರೋಲ್ಕ, ಕ್ರುದ್ಧೋಲ್ಕ, ದ್ಯೂಲ್ಕ, ಸಹಸ್ರೋಲ್ಕ, ಮಹೋಲ್ಕಾದಿ ಭಗವದ್ ರೂಪಗಳ ಚಿಂತನೆಯನ್ನು ಮಾಡಿದರೆ ಜ್ಞಾನ ಸಾಧನೆಗೆ ಬೇಕಾಗತಕ್ಕಂತಹ ಅಂತಃಪ್ರಕಾಶ, ಬಾಹ್ಯ ಪ್ರಕಾಶಗಳನ್ನು ದ್ಯೂಲ್ಕ, ಮಹೋಲ್ಕ, ಸಹಸ್ರೋಲ್ಕ ರೂಪಗಳು ಒಳಗಡೆಯ ಪ್ರಕಾಶವನ್ನು, ಹೊರಗಡೆಯ ಪ್ರಕಾಶವನ್ನು ಪರಮಾತ್ಮ ಮಾಡಿಕೊಡ್ತಾನೆ. ಜ್ಞಾನ ಸಾಧನ ಮಾರ್ಗದಲ್ಲಿ ಬರತಕ್ಕಂತಹ ವಿಘ್ನಗಳನ್ನು ಕ್ರುದ್ಧೋಲ್ಕ ರೂಪ ದೂರ ಮಾಡ್ತಾನೆ. ಈ 5 ರೂಪಗಳಲ್ಲಿ ಪರಸ್ಪರ ಭೇದ ಇಲ್ಲ. ಒಬ್ಬನೇ ಪರಮಾತ್ಮನ 5 ರೂಪ, 5 ಹೆಸರು. ಒಂದೇ ಹೆಸರಿನಿಂದ ಒಂದೇ ರೂಪದಿಂದ ಮಾಡಬಲ್ಲ. ನಿಮಗೆ ಬಹ್ವರ್ಥಗಳು ಒಂದೇ ಶಬ್ದದಲ್ಲಿ ಬರೋದಿಲ್ಲ, ಒಂದೇ ಶಬ್ದದಲ್ಲಿ ಬಹ್ವರ್ಥಗಳನ್ನು ಚಿಂತನೆ ಮಾಡಲಿಕ್ಕೆ ಬರಲ್ಲ ಅಂತ ಪರಮಾತ್ಮ ಕ್ರುದ್ಧೋಲ್ಕ, ಮಹೋಲ್ಕ, ವೀರೋಲ್ಕ, ದ್ಯೂಲ್ಕ, ಸಹಸ್ರೋಲ್ಕ ರೂಪಗಳನ್ನು ಅಚಿಂತ್ಯ ಶಕ್ತಿಯಿಂದ ಬೇರೆಯಾಗಿ ಕಂಡು ಬೇರೆ ಕಾರ್ಯಗಳನ್ನು ಮಾಡ್ತಾನೆ ಪರಮಾತ್ಮ. ತಾಮಸರಿಗ ಜ್ಞಾನಾದಿಗಳ ಕೊಟ್ಟು. ಅವಿದ್ಯಾ ಹುಟ್ಟಿರೋದು ಯಾವುದರಿಂದ ಅಂದರೆ ತಮೋಗುಣದಿಂದ. ಮೊದಲೇ ಹೇಳಿದ್ದೀನಿ, ಅವಿದ್ಯಾ ಹುಟ್ಟಿರೋದು ಯಾವುದರಿಂದ? ತಮೋಗುಣದಿಂದ ಹುಟ್ಟಿದೆ. ಅದರಿಂದ ಅಜ್ಞಾನ, ದುಃಖ, ಭಯ, ರೋಗಾದಿಗಳು ಉಂಟು ಮಾಡತಕ್ಕಂಥದ್ದು ಅದರ ಕೆಲಸ. ಯಾವುದ್ರದ್ದು? ಅವಿದ್ಯೆಯ ಕೆಲಸ. ಹರಿವಾಯುಗಳು ಈ ಅಜ್ಞಾನಾದಿಗಳಿಗೆ ವಿರುದ್ಧ ಸ್ವಭಾವದವರಾದರೂ ಕೂಡ, ಹರಿವಾಯುಗಳಿಗೆ ಈ ಅಜ್ಞಾನಾದಿಗಳಿಗೆ ವಿರುದ್ಧವಾದ ಸ್ವಭಾವದವರಾದರೂ ಕೂಡ ತಮ್ಮ ಸಾಮರ್ಥ್ಯದಿಂದ ಅವರೇನು ಮಾಡ್ತಾರೆ? ಅವಿದ್ಯೆಯ ಮೂಲಕವಾಗಿ ತಾಮಸರಿಗೆ ಅಜ್ಞಾನಾದಿಗಳನ್ನು ಉಂಟು ಮಾಡ್ತಾರೆ. ರಾಜಸರಿಗೆ ಕೆಲವೊಮ್ಮೆ ಸಾತ್ವಿಕರಂತೆ ಪ್ರಕಾಶವನ್ನು, ಕೆಲವೊಮ್ಮೆ ತಾಮಸರಂತೆ ಕತ್ತಲನ್ನು ಕೂಡ ಉಂಟು ಮಾಡ್ತಾರೆ. ಜ್ಞಾನ ಅಜ್ಞಾನಗಳ ಮಿಶ್ರಣವನ್ನು ಅವರಿಗೆ ಕೊಡ್ತಾರೆ. ಸೂರ್ಯ ಪ್ರಕಾಶ ಸ್ವರೂಪನಾದರೂ ಕೂಡ ಗೂಬೆಗಳಿಗೆ ಬೆಳಕನ್ನು ಹೇಗೆ ಕೊಡೋದಿಲ್ಲವೋ ಹಾಗೆ ಈ ದೇವತೆಗಳು ಕೂಡ ದೈತ್ಯರಿಗೆ ಅಜ್ಞಾನವನ್ನೇ ಕೊಡ್ತಾರೆ ಹೊರತು ಜ್ಞಾನವನ್ನು ಕೊಡೋದಿಲ್ಲ. ಆದ್ದರಿಂದ ಹೀಗಾಗಿ ಜ್ಞಾನಾಜ್ಞಾನ ಕಾರ್ಯಗಳು ಜೀವರ ಯೋಗ್ಯತಾನುಸಾರವಾಗಿ ನಡೆಯುತ್ತೆ. ಅವಿದ್ಯಾಭಿಮಾನಿಯಾದ ವಾಯುದೇವರು ದುರ್ಗಾದೇವಿಯರನ್ನು ಉಪಾಸನೆ ಮಾಡಿದರೆ ಅದಕ್ಕೆ ವಾಯುಸ್ತುತಿಯಲ್ಲಿ ಸುಮತಿಯನ್ನು ವಾಯುದೇವರು ಕೊಡಲಿ,
ಅಂತ ಪ್ರಾರ್ಥನೆ ಮಾಡ್ತಾರೆ ವಾದಿರಾಜರು. ಸುಮತಿಂ ವಾಯುದೇವೋ ಹಿ ದದ್ಯಾತ್ ಅಂತ. ವಾಯುದೇವರು ಕ್ಷಣ ಕ್ಷಣಂ ಬುದ್ಧಿ ಶೋಧಕೇನ, ವಾಯುದೇವರು ನಮ್ಮೊಳಗಿದ್ದು ಬುದ್ಧಿಯನ್ನು ಶೋಧನೆ ಮಾಡ್ತಾ ಇರ್ತಾರೆ. ಆದ್ದರಿಂದ ವಾಯುದುರ್ಗಾದೇವಿಯರನ್ನು ಉಪಾಸನೆ ಮಾಡಿದರೆ ಜ್ಞಾನ ಕೊಡ್ತಾರೆ, ಮಾಡದೇ ಇದ್ದವರಿಗೆ ಅಜ್ಞಾನವನ್ನು ಕೊಡ್ತಾರೆ. ದುರ್ಗಾದೇವಿ ಉಪಾಸನೆ ಮಾಡಿದ ವಸುದೇವನ ಕೈಯಲ್ಲಿ ದುರ್ಗಾದೇವಿ ಬಂದಳು. ದುರ್ಗಾದೇವಿ ಉಪಾಸನೆ ಮಾಡದೇ ಇದ್ದ ಕಂಸನ ಕೈಗೆ ಬಂದರೂ ಕೂಡ ಹಾರಿ ಹೋಗಿಬಿಟ್ಲು. ಆದ್ದರಿಂದ ಅವರವರ ಸಾಧನವ ಮಾಡಿಸುವ ಕೊನೆಯ ಪದ. ಸಾತ್ವಿಕರಿಗೆ ಅವಿದ್ಯೆಯ ಮೂಲಕವಾಗಿ ಅಜ್ಞಾನ ಭ್ರಮಗಳನ್ನು ಸಾತ್ವಿಕರಿಗೆ ಹರಿವಾಯು ಗುರುಗಳು ನೀಡಿದರೆ ಅವರ ಸಾಧನ ಮಾರ್ಗದಲ್ಲಿ ಆಗಾಗ ಅವರು ಎಡವಿ ಬಿದ್ದು ನಿಧಾನವಾಗಿ ನಡೆಯಲು ಕಲಿತಾರೆ ಸಾಧಕರು. ಯಾಕೆಂದರೆ ಅವರಿಗೆ ನಡೆಯುವ ಶಕ್ತಿ ಅವರಲ್ಲಿ ಇರೋದಿಲ್ಲ, ಸುಪ್ತವಾಗಿರುತ್ತೆ. ತಾಮಸರು ಎಡವಿ ಬಿದ್ದರೆ ದೇವರ ಸ್ಮರಣೆ ಮಾಡೋದಿಲ್ಲ, ಸಾಧಕರು ಎಡವಿ ಬಿದ್ದರೆ ದೇವರ ಸ್ಮರಣೆ ಮಾಡ್ತಾರೆ. ಸಾಧಕರು ಬಿದ್ದರೆ ಗೋವಿಂದ ನಾರಾಯಣ ಅಂತಾರೆ, ತಾಮಸರು ಬಿದ್ದರೆ ಅಯ್ಯೋ ಅಪ್ಪ ಅಮ್ಮ ಅಂತಾರೆ. ಅದಕ್ಕೆ ಮೊದಲಿಂದ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಬಿದ್ದು ಕೂಡಲೇ ನಾರಾಯಣ ಅನ್ನು, ಗೋವಿಂದ ಅನ್ನು, ಸೀನಿದ್ರೆ ಗೋವಿಂದ ಅನ್ನು, ಆಕಳಕ್ಕೆ ಬಂದರೆ ಅಚ್ಯುತ ಅನ್ನು. ಇದನ್ನು ಚಿಂತನೆ ಬಂದುಬಿಟ್ರೆ ನಮಗೇನಾಗತ್ತೆ, ಎಡವಿ ಬಿದ್ದಾಗ ಬಿಕ್ಕುವಾಗ ಆಕಳಿಸುತ್ತಲಿ ದೇವಕ್ಕಿ ತನಯನ ನೆನೆಯುತಿಹ ನರ ಅಂತ. ತಾಮಸರಲ್ಲಿ ಎಡವಿ ಬಿದ್ದರೆ ಹರಿವಾಯುಗಳನ್ನು ನೆನೆಯೋದಿಲ್ಲ, ನೆನೆದರೂ ದೇವರ ಸ್ಮರಣೆ ಮಾಡಿದರೂ ಭಕ್ತಿ ಇರಲ್ಲ, ದ್ವೇಷದಿಂದ ದೇವರ ಸ್ಮರಣೆ ಮಾಡ್ತಾರೆ. ಸಾತ್ವಿಕರು ಭಕ್ತಿಯಿಂದ ದೈನ್ಯದಿಂದ ಸ್ವಾಮಿ ಎಡವಿ ಬಿದ್ದಿದ್ದೇವೆ, ಅಜ್ಞಾನ ಬಂದುಬಿಡ್ತು, ಏನೋ ತಪ್ಪು ಪ್ರಮೇಯ ತಿಳ್ಕೊಂಡ್ಬಿಟ್ಟೆ, ಸರಿ ಮಾಡಿಕೊಡುವಂಥ ದೇವರನ್ನು ಕೇಳ್ತಾರೆ. ಆಗ ಪರಮಾತ್ಮ ಏನು ಮಾಡ್ತಾನೆ, ಮೋಕ್ಷ ಸಾಧನೆಯನ್ನು ಮಾಡಿಸಿಕೊಡ್ತಾನೆ. ಹೀಗೆ ಅವರವರ ಯೋಗ್ಯತಾ ಸಾಧನೆಗಳನ್ನು ಅವಿದ್ಯೆಯ ಮೂಲಕವಾಗಿ ಹರಿವಾಯುಗಳು ಮಾಡಿಸಿಕೊಡ್ತಾರೆ. ಜೀವಿಗಳಿಂದ ಅವರವರ ಸಾಧನೆ ಮಾಡಿಸುವುದಕ್ಕೋಸ್ಕರವಾಗಿಯೇ ಹರಿವಾಯುಗಳು ಅವಿದ್ಯೆಯನ್ನು ಸೃಷ್ಟಿ ಮಾಡಿದ್ದಾರೆ. ಬ್ರಹ್ಮಾಂಡ ಸೃಷ್ಟಿಗಿಂತಲೂ ಮೊದಲೇ ಅವಿದ್ಯಾ ಸೃಷ್ಟಿ ಎಂಬತಕ್ಕಂಥದ್ದಾಗಿರುತ್ತೆ. ಶಬ್ದಾದಿ ಪಂಚ ತನ್ಮಾತ್ರಗಳಲ್ಲಿ 1,000 ಭಾಗ ಸತ್ವಗುಣ. ಶಬ್ದಾದಿ ಪಂಚ ತನ್ಮಾತ್ರಗಳು ಅಂದರೆ ಶಬ್ದ ಸ್ಪರ್ಶ ರೂಪರಸಗಂಧಗಳಲ್ಲಿ 1,000 ಭಾಗ ಸತ್ವಗುಣ, 100 ಭಾಗ ರಜೋಗುಣ, 1 ಭಾಗ ತಮೋಗುಣ. ಸ್ವೀಟ್ ಮಾಡಬೇಕಾದ್ರೆ ಒಂಚೂರು ಉಪ್ಪು ಹಾಕ್ರಿ ಅಂತಾರಲ್ಲ, ತಮೋ ಭಾಗ ಸ್ವಲ್ಪ. ಹಾಗೆ ಅಲ್ಪ ಪ್ರಮಾಣದಲ್ಲಿರ್ತಕ್ಕಂಥ ಈ ತಮೋಗುಣ ಅಧಿಕ ಪ್ರಮಾಣದಲ್ಲಿರ್ತಕ್ಕಂಥ ಸಾತ್ವಿಕ ರಾಜಸುಗಳ ಪ್ರಭಾವದಿಂದ ಶಕ್ತಿ ಕುಂದು ಬಿಡುತ್ತೆ. ಹೀಗಾಗಿ ಕೇವಲ ಪಂಚಭೂತ ಪದಾರ್ಥಗಳ ಸೇವನೆಯಿಂದಲೇ ಅಜ್ಞಾನಾದಿಗಳು ಜೀವರಿಗೆ ಉಂಟಾಗೋದಿಲ್ಲ. ಅದಕ್ಕೆ ಸತ್ವರಜಸ್ಸುಗಳ ಸಂಪರ್ಕವಿಲ್ಲದಂತೆ ಕೇವಲ ತಮೋಭಾಗದಿಂದಲೇ ಅವಿದ್ಯೆಯನ್ನು ಭಗವಂತ ಸೃಷ್ಟಿ ಮಾಡಿದ್ದಾನೆ. ಬ್ರಹ್ಮದೇವರ ಶರೀರವು ನಮ್ಮಂತೆ ಪಾಂಚಭೌತಿಕವಾದರೂ ಕೂಡ ಅದು ರಜೋಭಾಗದಿಂದಾಗಿದೆ. ಬ್ರಹ್ಮದೇವರ ದೇಹ ಅದು ಸತ್ವಗುಣ ಪ್ರಭಾವದಿಂದ ಬಲಗುಂದಿ ಬಿಟ್ಟಿದೆ. ರುದ್ರಾದಿ ದೇವತೆಗಳ ಶರೀರ ತಮೋಭಾಗದಿಂದ ಆಗಿದ್ದರೂ ಕೂಡ ಅದು ಸತ್ವರಜಸ್ಸುಗಳ ಪ್ರಭಾವದಿಂದ ಶಕ್ತಿಹೀನವಾಗಿದೆ. ಆದ್ದರಿಂದ ಅವರೆಲ್ಲರೂ ಸರ್ವಜ್ಞರಾಗಿದ್ದಾರೆ. ಅವರು ಮನುಷ್ಯರಾಗಿ ಅವತಾರವನ್ನು ಮಾಡಿದಾಗ ಅವರ ಜ್ಞಾನಾದಿಗಳಲ್ಲಿ ಅವಿದ್ಯೆಯಿಂದ ಸ್ವಲ್ಪ ಜ್ಞಾನ ಮರೆಯಾಗತ್ತೆ, ನಾಶ ಆಗೋದಿಲ್ಲ. ಜೀವರಿಗೆ ಅವರ ಸ್ವಾಭಾವಿಕವಾದ ಜ್ಞಾನಾದಿ ಗುಣಗಳನ್ನು ಮರೆಸುವುದಕ್ಕೋಸ್ಕರವಾಗಿಯೇ ಅವರ ಅನಾದಿಯಾದ ಲಿಂಗ ಶರೀರದಲ್ಲಿ ಪಂಚತನ್ಮಾತ್ರಗಳಲ್ಲಿ ಅನಾದಿ ಕಾಲದಿಂದ ಅವಿದ್ಯೆ ಇದ್ದೇ ಇರುತ್ತೆ. ತಿಳ್ಕೊಳ್ರಿ, ಈ ಅವಿದ್ಯೆ ಏನೋ ಈ ದೇಹ ಬಂದಾಗಲ್ಲ, ಸೃಷ್ಟಿಯ ಪ್ರಾರಂಭದಿಂದ ಅಸುರಜ್ಯ ರಾಶಿಯಲ್ಲಿದ್ದಾಗಿಂದ ಈ ಶಬ್ದ ಸ್ಪರ್ಶ ತನ್ಮಾತ್ರಗಳು ಅವಿದ್ಯೆ ಎಂಬತಕ್ಕಂಥದ್ದು ನಮಗಿದ್ದೇ ಇರುತ್ತೆ. ಆದರೆ ಅದಕ್ಕೆ ಉತ್ತೇಜನವನ್ನು ನೀಡೋದಕ್ಕೋಸ್ಕರವಾಗಿ ಪರಮಾತ್ಮ ಏನು ಮಾಡ್ತಾನೆ, ಸ್ಥೂಲ ರೂಪದಿಂದ ಅದನ್ನು ಸೃಷ್ಟಿ ಮಾಡ್ತಾನೆ. ಈ ಸೃಷ್ಟಿ ಬ್ರಹ್ಮಾಂಡ ಸೃಷ್ಟಿಯ ಮೊದಲೇ ಆಗಿದ್ದರಿಂದ ಪ್ರಾಕೃತ ಸೃಷ್ಟಿ ಅಂತಾರೆ. ಆದರೆ ಬ್ರಹ್ಮದೇವರು ಅವಿದ್ಯೆಯನ್ನು ಸೃಷ್ಟಿ ಮಾಡಿದರು ಅಂತ ಲೋಕದಲ್ಲಿ ಪ್ರಸಿದ್ಧಿ ಬರಲಿ ಅಂತ ಪರಮಾತ್ಮ ತಾನೇ ಸೃಷ್ಟಿ ಮಾಡಿದ್ದನ್ನು ಬ್ರಹ್ಮದೇವರಿಗೂ ಪುನಃ ಸೃಷ್ಟಿ ಮಾಡಲಿಕ್ಕೆ ಹೇಳಿ ಬ್ರಹ್ಮದೇವರ ಶರೀರದಲ್ಲಿ ಇಡಿಸಿ ಅದನ್ನು ಪುನಃ ಸೃಷ್ಟಿಯನ್ನು ಪರಮಾತ್ಮ ಮಾಡಿದ್ದಾನೆ. ಹೀಗಾಗಿ ಬ್ರಹ್ಮಾಂಡದ ಒಳಗೆ ಬ್ರಹ್ಮ ಶರೀರದಿಂದಲೂ ಅವಿದ್ಯಾ ಸೃಷ್ಟಿ ಆದ್ದರಿಂದ ಅದು ವೈಕೃತ ಸೃಷ್ಟಿಯೂ ಆಗಿದೆ, ಪ್ರಾಕೃತ ಸೃಷ್ಟಿಯೂ ಆಗಿದೆ ಅಂತ ಭಾಗವತ ಹೇಳಿದೆ. ತುಂಬ ಗಂಭೀರವಾದ ವಿಷಯ. ಇವತ್ತು ಇನ್ನೊಮ್ಮೆ ಉಪನ್ಯಾಸವನ್ನು ಹಾಕ್ಕೊಂಡು ಕೇಳ್ರಿ.
ತುಂಬ ಗಂಭೀರವಾದ ಉಪನ್ಯಾಸದ ಭಾಗ. ಶಬ್ದಸ್ಪರ್ಶ ಮಾತ್ರಾಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಅಂತ ಕಾಕುಸ್ವರದಿಂದ ಏನು ಅರ್ಜುನನನ್ನು ಕೃಷ್ಣ ಕೇಳಿದ್ದಾನೆ ಅದರ ಬಗ್ಗೆ ವಿಸ್ತಾರವಾದ ವಿವರಣೆಯನ್ನು ಈ ಶ್ಲೋಕಗಳು ಕೊಟ್ಟಿದೆ. 5 ವಿದ್ಯೆಗಳೊಳಗೆ ಇಹ ನಾಗಾದಿಗಳಧಿಷ್ಠಾನದಲ್ಲಿ ಲಕುಮೀಧವನು ಕ್ರುದ್ಧೋಲ್ಕ ಮೊದಲಾದ 5 ರೂಪಗಳ ಧರಿಸಿ ಸಜ್ಜನರ ವಿದ್ಯೆಯ ಛೇದಿಸುವ ತಾಮಸರಿಗ ಜ್ಞಾನಾದಿಗಳ ಕೊಟ್ಟು ಅವರವರ ಸಾಧನವ ಮಾಡಿಸುವ. ಹೀಗೆ ಭಗವಂತ ಅವಿದ್ಯಾ ಪಂಚಪರ್ವಗಳನ್ನು ಯಾವ ರೀತಿಯಾಗಿ ಪರಿಹಾರ ಮಾಡ್ತಾನೆ ಎಂಬುದನ್ನು ದೇಹದಿಂದ ತಾಯಿ ತಂದೆ ಮೊದಲಾದ ದೇಹಗಳಿಂದ ಬಂದ ಈ ಜೀವನಿಗೆ ದೇವರು ಮಾಡಿಸ್ತಕ್ಕಂಥ ಸಾಧನೆಯನ್ನು ಹೇಳಿಕೊಟ್ಟು ಸಮಾಜದಲ್ಲಿ ನಾವು ಬದುಕಬೇಕಾದಾಗ ಮಾಡಬೇಕಾದ ಕರ್ತವ್ಯಗಳೇನು ಅನ್ನುವುದನ್ನು ನಾಳಿನ ಪದ್ಯದಲ್ಲಿ ಜಗನ್ನಾಥದಾಸರು ನಿರೂಪಣೆ ಮಾಡಿಕೊಡ್ತಾರೆ. ಇವತ್ತಿನ ಈ ಒಂದು ಶಬ್ದಸ್ಪರ್ಶ ರೂಪ ರಸಗಂಧಗಳ ಬಗ್ಗೆ ಮಾಡಿದ ಉಪನ್ಯಾಸದಿಂದ ಕ್ರುದ್ಧೋಲ್ಕ, ವೀರೋಲ್ಕ, ಮಹೋಲ್ಕ, ದ್ಯೂಲ್ಕ ನಾಮಕನಾದ ಪರಮಾತ್ಮ ನಮ್ಮೊಳಗಿರುವ ಈ ಅಜ್ಞಾನ ಅವಿದ್ಯಾ ಪಂಚಪರ್ವಗಳನ್ನು ಕಡಿಮೆ ಮಾಡಿ ಪರಮಾತ್ಮ ನಮಗೆ ಕಾಮಕ್ರೋಧಾದಿಗಳ ವಿಕಾರವನ್ನು ತಪ್ಪಿಸಿ ಪರಮಾತ್ಮನ ಸಾಧನೆಯನ್ನು, ದೇವರ ಬಗ್ಗೆ ಜ್ಞಾನವನ್ನು, ನಾವು ಸ್ವತಂತ್ರರು ಎಂಬತಕ್ಕಂಥ ಭ್ರಮೆಯನ್ನು ಕಳೆದು ಪರಮಾತ್ಮನ ಸ್ವಾತಂತ್ರ್ಯದ ಚಿಂತನೆಯನ್ನು ನಮಗೆ ಸದಾ ಕೊಡಲಿ ಅಂತ ಜಗನ್ನಾಥ ವಿಠ್ಠಲರ ಅಂತರ್ಯಾಮಿಯಾದ ರಾಘವೇಂದ್ರ ತೀರ್ಥರು, ಅವರ ಅಂತರ್ಯಾಮಿಯಾದ ಆನಂದ ತೀರ್ಥರು, ಆನಂದ ತೀರ್ಥರ ಹೃದಯವನ್ನು ಹಾಸುಮಂಚವನ್ನಾಗಿ ಮಾಡಿಕೊಂಡ ಸೀತಾಪತಿ ಶ್ರೀರಾಮಚಂದ್ರ ದೇವರು ನಮಗೆ ಅನುಗ್ರಹವನ್ನು ಮಾಡಲಿ ಅಂತ ಕೇಳ್ತಾ ನಾಳೆ ಪುನಃ 4:15 ಭೇಟಿಯಾಗೋಣ. ಶ್ರೀ ಕೃಷ್ಣಾರ್ಪಣಮಸ್ತು. ಹರೇ ನಮಃ. ಕಾಯೇನ ವಾಚಾ ಮನಸೇಂದ್ರಿಯೇರ್ವ ಬುದ್ಧ್ಯಾತ್ಮನಾಮಾನುಸೃತ ಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಹರಯೇ ನಮಃ.